ಯಜ್ಞವನ್ನು ಒಡುವ ನೀನು ಮೇವ ಶ್ಯಾಮನನ್ನು ಯಜ್ಞದ ಕುದುರೆಯನ್ನು ಬಿಟ್ಟು ನೀನು ಕನನಗರಿಗೆ ಹೋಡು. ಯಾವಾಗದೆ ಶ್ರೀಕೃಷ್ಣನ ಪಾದ ಪದ್ಮಗಳ ಜೋಡು ಪಡೆಯಲು ಮುಕ್ತ ಬೀಡು. ಎಣ್ಣೆಯನ್ನು ನೀನು ನನಗೆ ಹೇಳು. ಎಣ್ಣಗೇನು ಸಾಕು ನೀನು ಅರ್ಜುನ ಬಿಡ ಯಜ್ಞದ ಹೇಳ್ತೇನ. ಅಖಂಡರಾಯರ ಬಲವಂ ಕಂಡ್ರಿಸಿ ಚಂಡ ವಿಕ್ರಮನಂದ ಮರಿಯುವ ಉನ್ನತಾಮೃತಜನೇ ಕಾಲ ಎಂದಕ್ಕಿಡವರ ತಂಡ ಆ ಬಿರುದು ಆ ಕೃಷ್ಣನಿಂದ ಪಡೆಯುವುದೇ ಬಂಡ ಮಾತು ತಪ್ಪುವರ ಮಿಣ್ಣ ಚಂಡ ಪ್ರಚಂಡ ನಮ್ಮ ಖ್ಯಾತಿಯಂಗೊಂಡು ಈ ಕಾಲ್ಪಂಡೆಯಂ ಮಿಣ್ಣ ಇದೋ ಈ ಕೋದಂಡವಂ ಹಿಡಿದು ಸಾರ್ಥಕವೇನು ಪ್ರಚಂಡವಾದ ನಿನ್ನ ರುಂಡವು ಗಗನ ಮಂಡಲದೋಳು ಹಾರಿಸಿ ನಿನ್ನ ಖಂಡ ಕಾವುರಗಳ ಕಿತ್ತೆ ಎಂದು ಭೂತಂಡಕ್ಕೆ ದಂಡಿಯಾಗಿ ಉಡಮಡಿಸುವನು ನೋಡು ಬಂಡ. ನಮ್ಮ ಯಜ್ಞದ ಕುದುರೆಯಂ ಕಟ್ಟಿರುವುದೇ ದಂಡ. ಎನ್ನೊಡನೆ ಯುದ್ಧವಂಗೊಂಡು ಸೇರಿವಿಯ ಯಾಕೆ ಯಮಗಂಡ ಎನ್ನ ಗಾಂಡೀವಿ ಎಂಬುವುದ ನಿನ್ನ ದಂಡ. ಪೌರುಷವನ್ನು ಕೊಟ್ಟು ಕೊಲ್ಲುವ ಧೀರ ಯಾರು ನಿಮ್ಮ ವಿಚಾರ ಓಳಹಾರಿ ಬೆಂಬಲಾದ ಸಾಹಸದಿಂದ ಕಾರಂಗಂ ಗೆದ್ದ ಧೀರ ದ್ರೌಪದಿ ಎಂಬ ನಾರಿಯನ್ನು ಪಡೆದು ಐವರು ಪಟ್ಟಿಯಲಾದರೆ ಅಣ್ಣಯ್ಯರ ಮುರಾರಿ ಪತಿಯಲ್ಲಾದರೂ ಸತಿಯ ಭಂಗದ ಸಮಯಕ್ಕೆ ರಣರಂತೆ ಕೂಚಿಕೊಂಡು ಕುಂತಿರಿ. ಆಗ ಆ ಯಕ್ಷ ಯಾಮವಂತ ಸಾಹಸದಿಂದ ಕೀರ್ತಿಯನ್ನು ಪಡೆದು ಜಗದೇಕ ಒಡಲಕ್ಕೆ ನಿನ್ನ ಮನಸ್ಸು ಹೇಗೆ ಒಪ್ಪಿತು. ಎಲೆ ಮದಾಂಗಲೇ ಎಲ ಈ ಬಂಡರೇ ನೀನೊಪ್ಪದ ಬಂದಿದ್ದರೆ ಎಲ್ಲ ವೀರಾಗ್ರೇಸನ ಸೌರಕೊಂಡನೆಂಬ ಬೀಚಿ ಕೃಷ್ಣ ಕರೆದುಕೊಂಡು ಬಂದಿಯಾ. ನಿಮ್ಮ ಇಬ್ಬರವನ್ನು ನಮ್ಮ ತಂದೆ ಒಳಗೆ ಹಿಡಿದು ಒಯ್ದಿದ್ದರೆ ಭಕ್ತ ಮೈರಗಜ ಮಗನಾಯಿ ಸಾರ್ಥಕವೇನು ಪಾರ್ಥ ನೀನು ಯಾವ ಸಮರ್ಥ. ಇದರಿಂದ ದೊರಕದೆ ಪರಮ ವ್ಯಕ್ತ ನಾವು ಮಾಡುವುದು ಈ ಶ್ರೀಹರಿ ಪಾತ್ರ. ನಿನ್ನ ಮಾತುಗಳೆಲ್ಲ ವ್ಯಥರ್ಥ ಕಡಿಮೆ ನೋಡಲೇ ಮಧ್ಯವರ್ತ ಎಲ್ಲ ತಾಮ್ರಧ್ವಜ ಎಲೆ ಕಟ್ಟನಾದ ಅರ್ಜುನನೇ ನಾನೆಂತ ಸಮರ್ಥನಲ್ಲವೆಂದು ಸ್ಥಿರವಾಗಿ ನಿಂತಿರುವ ಕೀರ್ತಿಯನ್ನಾದರೂ ನೀನು ಕಾಣಲೇನೋ ಮೂರ್ಖ. ನಾಟಕದಲ್ಲಿ ಏರ್ಬೋರಿಯಲೇ ಬಂದ ಕೃಷ್ಣನಿಂದ ಪಡೆದು ಹೊಗಳಕ್ಕೆ ಬಂದಿದೆಯಾ. ಯಜ್ಞದ ಕುದುರೆಯಂ ಬಂಧಿಸಿ ಯುದ್ಧ ಮಾಡುವುದು ಕೈಲಾಗದೆ ಮನೋ ನಿರ್ಧರಿಸಿಕೊಂಡು ಬಂದಿರುವಿಯಾ. ಸಹಜವಾಗಿ ಬಂದಿರುವನೇ ಅದಮ ಈ ಮೂಢಮತಿ ಲೋಕಹಿತಾರ್ಥಕ್ಕಾಗಿ ಕಾರ್ಯಗಳನ್ನು ಮಾಡಿ ಸಾರ್ಥಕ ಪಡೆದಿರುವನು ಈ ಜನಾರ್ದನನು. ನರಣ ಬೆಂಗರವನ್ನು ಪಡಿ ಸ್ವಂತವೇ ಹೋಗುತ್ತಿರ್ಕೊಂಡ್ರಿಯಾ. ಎನ್ನ ಸಾಹಸಕ್ಕೆ ಒಪ್ಪಿ ಆರ್ಥನ ಸಾರಥಿ ಆಗಿರುವನು. ಇದರ ಮರ್ಮಮಮ್ಮ ಹರಿಯದೆ ಏನ ಭಾಷೆಗಳನ್ನು ನುಡಿದಿ ಎಂದರೆ ನಿನ್ನನ್ನು ಯಮಸದನಕ್ಕೆ ಕಳುಹಿಸುವನು ನೋಡು ಬಂಡ. ದೈವನು ನೋಡು ನಿನ್ನ ರುಂಡ. ಹರಿದೇ ಅರ್ಜುನ
ನೀನು ಸರದೀದ ನೆನವದು ಮನವಾಗಿತ್ತಿದ್ದೆ ಮೊಕ್ಕನನ್ನು ಗೆದ್ದವದು ನಿನ್ನ ಅನ್ನವೆಲ್ಲ ನಾನು ಬಲ್ಲೆ ಏನು ಬಲ್ಲಿವಿಯೋ ಬಂಡ ಒಲೆ ಪಾರ್ಥ ಎಲ್ಲ ಈ ತಾಮ್ರಕೇತುವೆ ಒಬ್ಬ ಪ್ರಮಿಳ ಹೆಣ್ಣಿನ ಸಂಗಟ ಯುದ್ಧವನ್ನು ಕೊಡುವ ನಿನ್ನ ಅನ್ನವೆಲ್ಲ ನಾನು ಬಲ್ಲೆನು ಫಲ 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 ಹೆಣ್ಣಿನ ಗೆಲ್ಲವದು ಮೊಕ್ಕನ ಗೆಲ್ಲವನೇ ಏ ಬಂಡ ಏನು ಮಾತನಾಡಿವಿ ಎಲೆ ಮಧ್ಯ ಪಾಂಡವ ಈ ಬಡ ತಾಮ್ರಧ್ವಜನೇ ನಿನ್ನ ಬೆನ್ನ ಮೇಲೆ ಮಚ್ಚವನ್ನು ಪಾರ್ವತಿ ನೋಡಬೇಕೆಂಬ ಎಚ್ಚರಿನ ಮಾಡಿದ ಕಾಲಗಳೇ ಕಣ್ಣನ್ನು ಗೆದ್ದವನು ಋತ ಕೂಡ ಬೀಜವನ್ನು ತಿದ್ದರೆ ನಾನು ಒಪ್ಪುವನೇ ಎಲೆ ಮದಾಂಧನೇ ಈ ಬಂಡನೇ ಆ ಜಗದೀಶ್ವರನಿಂದ ಪಾಚು ಪದಾರ್ಥ ಪಡೆದು ಕಾಲು ಕೈಯ ನಿವಾಚನಗೋಚರ ಎಂದನಾಗಲೇ ನಿನಗೆ ಪರಾಕ್ರಮವನ್ನು ಕೊಟ್ಟಿರುವನೇ ಕೈವರಸ ಮೆಚ್ಚಿನ ಭಗ ಧೀರನು ಆ ಕೃಷ್ಣನಿಂದ ಕಡೆ ನಿಂತು ನರನಾರಾಯಣ ಮೇಲೆ ಸಲಚರಗಳು ಸೂರಿಸಿ ಪಡೆಯುವನು ಕೃಷ್ಣ ಅರ್ಜುನನೇ ಬೆಟ್ಟು ಬಿಡ ಹೇಳ್ತೇನೆ ಏ ನಾರಾಯಣ ಮಿಕ್ಕಿ ಮೀರಿ ಕಕ್ಕಲತೆ ಪಡುವ ಮರಕ್ಕಟ ಸ್ವರೂಪನಂತೆ ವೀರ ಕಿರನೆಂಬ ಭಾವನಿಲ್ಲದೆ ಮನ ಬಂದಂತೆ ಏಕೆ ಬದಿರುವಿ ಸಹಜ ನೀನ್ ನರಣ ಬೆಂಗಳವಾಗಿ ತಗೊಂಡು ಬಂದಿದೆಯೇ ನಾರಾಯಣ ಎಲ್ಲ ತಾಮ್ರಧ್ವಜ ಏ ನಾರಾಯಣ ಕಟ್ಟಿದ ಕುದುರೆಂಬಿಡದೆ ದಿಟ್ಟನಾಗಿ ಶ್ರೀಕೃಷ್ಣನ ಭಕ್ತನೆಂದು ತುಟಿಗಳಿಗೆ ಇರಾಮನ್ನದ ಪಠಿಸಿದರೆ ಎನಗೆ ದಯವಿಟ್ಟುವುದೇ ಹೇ ಕಪಟ ಭಕ್ತನೇ ನಾರಾಯಣ ಋತ್ ಕಮಲಪುಟದಿಂದ ಹರಿನಾಮ ಪಠಣವನ್ನು ಗೈದು ಸಾಧು ಸತ್ಯನರ ಸಂಪುಟಕ್ಕೆ ಸಂತಾಸ ಪಟಲ ಉಂಟು ಮಾಡುವನು ನಿಚ್ಚಲ ವೈಕುಂಠದೊಳಿರುವ ಭಕ್ತರ ಮೇಟಿಯೊಳು ಸೇರುವನು ಜ್ಞಾನದ ಕಣ್ಣು ತೆಗೆದು ಮಾತನಾಡು ತಾಮ್ರಧ್ವಜ ನಮ್ಮ ರಾಜಕುಮಾರ ಏಕೆ ನಿನಗೆ ಐಶ್ವರ್ಯ ಮೊದಲ ಅಹಂಕಾರ ಆಹೋ ಗೋಕುಲ ಕೃಷ್ಣ ಅಹೋ ತಾಮ್ರಧ್ವಜ ನೀನು ದೈವಾದ ಸಂಭು ಎಂಬುವುದು ನನಗೆ ಮೊದಲೇ ಗೊತ್ತು ಮಾನವ ಜನ್ಮ ಎತ್ತಿ ಕಾಮ ಕ್ರೋಧ ಲೋಭ ಮೋಹ ಮಸ್ತಕರದಿಂದ ಹರಿಸದ್ದು ಹೊರಗರಿಗೆ ಮಾನವೀತ ಮಾನವನು ದೇವನಾಥನಾಗಿರುವನೇ ಏ ನಾರಾಯಣ ಹೇ ತಾಮ್ರಧ್ವಜ ನೀನು ಪಕ್ಷವಾಹನ ಆಯ್ದರೆ ನಿಮ್ಮಿಗೆ ನಾನು ಪಕ್ಷವಾದ ಇರುತ್ತಿದ್ದೆ ನೀನು ಗರಡ ಗಮ್ಮನ ಹಾಯ್ದರೆ ನಿನಗೆ 2 ಬುದ್ಧಿಗಳು ಇರುತ್ತಿದ್ವಾ ಏ ಮುರಾರಿ ಹೇ ತಾಮ್ರಕೇತುಗ ನಿನ್ನನ್ನು ಯಾವ ಸತ್ತು ಭಕ್ತನ ತ್ರಿಗುಣ ಸುತ್ತಿನಿಂದ ನೆನತನು ಅಥವನ್ನು ಉದ್ದೇಶ ಮಾಡುತ್ತಿದ್ದೀಯಾ ಏ ನಾರಾಯಣ ಹೇ ತಾಮ್ರಕೇತುವ ನಿನ್ನ ಜಾರ ಚೋರ ಲಕ್ಷಣವಲ್ಲ ನಾನು ಬಲ್ಲೆನು ಏ ಮುರಾರಿ ಹೇ ತಾಮ್ರಧ್ವಜ ನಿನ್ನ ಸಾಹಿತ್ಯ ವಿದ್ಯೆಗಳು ಎನ್ನಂತ ಬಲಿದಾವನ ಮುಂದೆ ಪ್ರಬಲಿತ ಹಗಲು ಬರದೆ ನಿನ್ನ ಜಾಮವನ್ನು ಬಿಟ್ಟು ಬಿಡು ಯಾಕೋಚಿತ ಜರಸಂದ ನಮ್ಮ ರಕ್ಕಸನಿಗೆ ನೀನು ದಬ್ಬೆ ತಡೆಯಲಾರದೆ ಓಡಿ ಓಡಿ ಅಪ್ಪನ ಕೊನೆ ಬದ್ಧನಾಗಲ್ಲದೆ ಆ ಭೀಮಸೇನಿದ್ದ ಹತಗೊಳಿಸಿದೆ ಏ ಮುರಾರಿ ಲಾ ತಾಮ್ರಧ್ವಜ ಅಲ್ಲದೆ ಕೂಲಿನ ಹಾಳಾಗಿ ಪಾಂಡವರ ಕಾಲಿನ ಕರಕವಾಗಿ ಕೊಲ್ಲುವನು ನೀನೆ ಕೊಲ್ಲಿಸುವನು ನೀನೆ ಇದನ್ನೆಲ್ಲ ಹೇಳಿ ಭಾರತ ಯುದ್ಧದ ಭೂಮಿಯ ರಕ್ತ ಪಾತಾಳ ಮಾಡಿದೆ ಆ ದೋಷಣ ನೋಡಕವಾಗಿ ಅಶ್ವಮೇಧ ಯಾಗವನ್ನು ಮಾಡಿರಂತೆ ಹೇಳಿ ಏ ನಾರಾಯಣ ಲಾ ತಾಮ್ರಧ್ವಜ ಬೆಂಗಳೂರಿನ ನರನ ಬೆಂಗಳೂರಾಗಿ ಬಂದಿದೆಯಾ ಸಹಜವಾಗಿ ಬಂದಿರುವನ ತಾಮ್ರಧ್ವಜ ಹೇ ಕೃಷ್ಣ ಹೇ ತಾಮ್ರಧ್ವಜ ಎಲ್ಲದಕ್ಕೂ ಕಾರಣ ಕರ್ತ ಕ್ರಿಯೆ ನಿನ್ನದಲ್ಲವೇ ಏ ಮುರಹರಿ ಹೇ ತಾಮ್ರಧ್ವಜ ಇದು ಅಶ್ವಮೇಧ ಯಾಗವನ್ನು ಮಾಡಿರಂತ ಆ ಧರ್ಮರಾಜನು ಹೇಳಿ ಇದು ಅಲ್ಲದೆ ಇದು ನಿನ್ನ ಪ್ರಾರಂಭ ಆಟವೋ ಪರಪಾಠವೋ ನಿನ್ನಲ್ಲಿ ಕೂಡ ಅನೇಕ ವಿದ್ಯೆಗಳು ಇದ್ದಂತೆ ಕಾಣುತ್ತದೆ ಇದು ನಿಂತ
ನೀನು ಏನು ಪ್ರಯತ್ನ ಇದ್ದಂತೆ ಕಾಣ್ತದೆ. ಏ ಮುರಾರಿ, ಹೇ ತಾಮ್ರಧ್ವಜ, ನನ್ನನ್ನು ಭಕ್ತನಂದು ಭಾವಿಸಿಯ ಅಥವಾ ವೈರಿಯನ್ನು ಭಾವಿಸಿಯ? ಏ ನಾರಾಯಣ, ಹೇ ತಾಮ್ರಧ್ವಜ, ನಾನು ಛತ್ರ ಧರ್ಮ ಪ್ರಕಾರ ವರ್ತಿಸುವ ಕೃಷ್ಣಮೂರ್ತಿ ದಂಡನೆ ನಮ್ಮ ತಂದೆ. ಧರ್ಮ ಪರಿಶೀಲನೆ ಮಾಡುವಷ್ಟು ಗರ್ವಿಷ್ಠರಿಗೆ ತಿಳಿಯದು. ಎಲ್ಲ ತಾಮ್ರಧ್ವಜ, ಏ ನರನಾರಾಯಣ, ಭೂಭಾರ ತಗ್ಗಿಸಲು ಉದ್ದೇಶ ನಾನು ಮಾನವನಾಗಿ ಜನ್ಮಿಸಬೇಕಾಯಿತು. ಎಲ್ಲ ತಾಮ್ರಧ್ವಜ, ಏ ನಾರಾಯಣ, ಪಾಂಡವ ಪಕ್ಷನೆಂದು ಮಾತ್ರ ನನ್ನನ್ನು ಅನಿಸಿವಿ. ಪಾಂಡವ ಪಕ್ಷನೆಂದರೆ ನಾನು ಪರಿಶುದ್ಧವಾದ ಧರ್ಮ ಪಕ್ಷದನು. ಎಲ್ಲಿ ಸಂಪೂರ್ಣವಾದ ನ್ಯಾಯವಿರುವುದು ಅಲ್ಲಿ ನಾನು ಇರುವೆನು. ಇನ್ನು ನಿನಗೆ ಲೋಕಾನುಭವ ತಿಳಿಯದು. ಹೇಳಿದ್ದನ್ನು ಮಾತ್ರ ಮಾಡಲು ಕರ್ತವ್ಯನಾಗಿರುವಿ ಸಹಜ. ಎಲ್ಲ ತಾಮ್ರಧ್ವಜ, ಏ ಕೃಷ್ಣ ಪರಮಾತ್ಮ, ನಮ್ಮನ್ನು ನೋಡಬೇಕೆನ್ನುವ ಆತರವಿದ್ದರೆ ನಿನ್ ಬಾಣಗಳನ್ನು ನೋಡು, ಇಲ್ಲವೇ ರತ್ನಪುರಿದಾರಿಯನ್ನು ನೋಡು. ಮರಳೇ ತಿಳಿಯದು ನಿನ್ಗೆ ಸಜ್ಜನದ ಸರಳೇ. ಅಹೋ ಮಧುಸೂದನ, ಅರ್ಜುನ, ಯಾತಕ್ಕೆ ತಾಮ್ರಧ್ವಜನಲ್ಲಿ ವಾಗ್ದಾನ? ನಮ್ಮ ಯಜ್ಞದ ಕುದುರೆಯನ್ನು ಬಂಧಿಸಿದ ಮೇಲೆ ಇವನು ನಮಗೆ ವೈರಿಯಾಗುವನೇ ಆಗಲಿ ಬೇರೆ ಅಲ್ಲ. ಮೊದಲು ಇವನ ಶೌರ್ಯವು ಮುರಬೆಡೆದು ಕುದುರೆಯನ್ನು ಬಿಡಿಸಿ ಕಪ್ಪವನ್ನು ತೆಗೆದುಕೊಂಡು ಹೋಗಲು ಹತ್ತಿ ಬಂದಲ್ಲಿ ಇವನ ಮೇಲೆ ಹೇಗಿರಿ ದರ್ಪವನ್ನು ಖಂಡಿಸಿ ಮಧ್ಯ ಪಾಂಡವನ ಕಾಲ್ಪೆಂಡೆಯ ಮೆಂಡಾಯಿ ಧರಿಸಿದ್ದಕ್ಕೆ ಸಾರ್ಥಕ ಪಡೆದನ್ನು ನೋಡು. ಆ ತಾಮ್ರಧ್ವಜನ ಬಿದ್ದಿರೋ ಸ್ಥಳಕ್ಕೆ ಬಹುಜಾಗ್ರತೆಯಿಂದ ರಥವನ್ನು ನಡೆಸುತ್ತಿರುವ ಸಾರಥಿ ಮಾಧವ, ಅರ್ಜುನ, ಮಧ್ಯ ಪಾಂಡವ, ಈ ತಾಮ್ರಧ್ವಜ ನೋಡು ನಿನ್ನಯ ಗರ್ವವ. ನಿನ್ನಿಂದ ಏನಾಗುವುದು ಬಾಲಕ? ನಿನ್ನ ಒಣ ಗರ್ಜನೆಗೆ ನಾನು ಬೆದರುವೆನಲ್ಲ. ನಿನ್ನ ಗರ್ಜನೆಗೆ ನಾನೇನು ಹೆದರುವನೇ? ಇದು ನಿನ್ನ ಎದೆಗುಂಡೆಯಲ್ಲಿ ನಿರ್ಧರಿಸ್ಕೋ. ಬಾಲಕ, ಏನು ಮಾತನಾಡಿವೆ? ನನ್ನ ಎದೆಗುಂಡೆಯಲ್ಲಿ ಇಲ್ಲದು ನಿನ್ನ ಕಾಲ್ಪಿಡೆಯಲ್ಲಿ ಏನಿರುವುದು? ಕಾಲಲೇ ಮೂಡ ನೋಡಿಸುವನು ಎಲ್ಲ ಕಾಲ್ಪಂಡೆಯು ಪೌರುಷವು. ನನ್ನ ಎದೆಗುಂಡ ಸಾಹಸದಿಂದ ನಿನ್ನ ಕಾಲ್ ತುಂಡು ತುಂಡು ಮಾಡಿ ಪಾಠವ. ಈ ತಾಮ್ರಕೇತುವೆ, ನಿನ್ನ ಕಾಲು ಪಿಂಡೆ ಎಂಬ ದೊಡ್ಡದು ಅಥವಾ ನನ್ನ ಎದೆಗುಂಡೆಯನ್ನು ದೊಡ್ಡದು? ಇದು ನಿನ್ನ ದಶನಾಮಗಳಿಗೆ ದಸಗದೆ ಊಸು ಮಾಡುವೆ ನೋಡಲೇ ಪಾರ್ಥ. ನಿನಗೆ ದಶನಾಮಗಳು ಇರದೆ ವ್ಯರ್ಥ. ಇವನು ಮಿಕ್ಕಿ ಮೀರಿ ಇರುವನು. ಇವನ್ನು ಸತ್ತನ್ನು ಅಡಗಿಸಲು ನೀನು ನಿನ್ನ ಪಾಶಪಶಾಸ್ತ್ರವನ್ನು ಹುಡು, ನಾನು ನನ್ನ ಚಕ್ರವನ್ನು ಬಿಡುವೆನು. ನಾವಿಬ್ಬರು ಕೂಡಿ ಆ ತಾಮ್ರವನ್ನು ಸತ್ವ ಹೆಸರುಗಳನ್ನು ನೋಡಿಬಿಡೋಣ. ಅರ್ಜುನ, ಬಿಡು ನಿನ್ನ ಒಳಗೆ ಅರ್ಜುನ. ಇದೇ ನೋಡು ವಿಜಯ ತಾಮ್ರಕೇತುವಿನ ಅಹಂಕಾರವ. ಇವನನ್ನು ಕೂಡ ಇದ್ದವು ಮಾಡ ಹರಿಹರವೋ ನನ್ನ ಅರವಿಜಯ, ಹರಿಹರವೋ ನನ್ನ ಅರವಿಜಯ, ಹರಿಹರವೋ ನನ್ನ ಅರವಿಜಯ. ಇದೇ ನೋಡು ವಿಜಯ ತಾಮ್ರಕೇತುವಿನ ಅಹಂಕಾರವ.
ದೊಡ್ಡ ವಿಜಯ ತಾಮ್ರ ಕೇತುವಿನ ಅಹಂಕಾರವ ಎಲ್ಲ ಅರ್ಜುನ ಮಾಧವ ಭಕ್ತಿವಂತನಾದ ಮೈರಧ್ವಜನ ಪುತ್ರ ತಾಮ್ರಧ್ವಜನನ್ನು ಗೆಲ್ಲಲು ಸಾಕ್ಷಾತ್ ಮಹಾವಿಷ್ಣುವಿನಿಂದಲೂ ಆಗವಲ್ಲದಿಲ್ಲವೆಂದು ನಾನು ನಿನಗೆ ಮೊದಲೇ ಹೇಳಿರುವೆ. ಅದೇನಕ್ಕಾಗುವುದಿಲ್ಲ ಮುರಾರಿ? ನೀನು ಅದಕ್ಕೆ ಮನಗೊಡದೆ ನಾವೇ ತಾಮ್ರಧ್ವಜನಂ ಗೆದ್ದು ಕುದುರೆಯೊಂದಿಗೆ ಕಪ್ಪವನ್ನು ಕೈಗೊಳ್ಳುತ್ತಿದ್ದರೆ ನಾನು ಪಾರ್ಥನೆ ಅಲ್ಲವೆಂದು ಶಬ್ದ ಮಾಡಿದೆ. ಸಹಜವಾಗಿ ಮಾಡಿರುವನು ಮುರಾರಿ. ನಾವೇ ಅಲ್ಲ ಅರ್ಜುನ, ಅದೇನು ಸ್ವಾಮಿ? ತ್ರಿಮೂರ್ತಿಗಳ ಒಂದಾಗಿ ಯುದ್ಧ ಮಾಡಿದರು ತಾಮ್ರಧ್ವಜ ಎನ್ನ ಮುಂದೆ ಹೇಳಬಹುದೇ? ತ್ರಿಮೂರ್ತಿಗಳ ಒಂದಾಗಿ ಯುದ್ಧ ಮಾಡಿದರು ತಾಮ್ರಧ್ವಜನ ಸೋಲವನಲ್ಲ. ಏನು ಮಾತನಾಡಿವೆಯೋ ಮುರಾರಿ? ವಿಜಯ, ಈ ವಿಷಯದಲ್ಲಿ ನೀನು ಮಾಡಿದ್ರು ಸಂಶಯ. ನರನಾರಾಯಣರೇ, ತಾಮ್ರಧ್ವಜ, ನಿಮ್ಮ ಯೋಚನೆಗೆಲ್ಲ ನಾನು ಬಲ್ಲೆನು. ಭಲೆ ಭಲೆ ಭಲೆ. ಎಲೆ ಅರ್ಜುನ, ಎಲೈ ಬಡ ತಾಮ್ರಧ್ವಜನೇ, ಪಾರ್ಥನೆ, ಎಲೈ ಕಾಮಕೇತುವೆ, ಎಲೆ ಮಧ್ಯ ಪಾಂಡವ, ಎಲೈ ಬಂಡ ತಾಮ್ರಧ್ವಜ, ಎಲೆ ಕಿರೀಟಿ, ಎಲೈ ಮೂಢ, ನನ್ನಿಂದ ಪಾಸು ಪದಾರ್ಥವನ್ನು ನನ್ನ ಸಾಕು ತುಂಡು ಮಾಡಿಕೊಂಡಿದೆ. ಏನು ಬಲ್ಲಿ ಭೈರೇ ಎಲೆ ನರನಾರಾಯಣರೇ, ತಾಮ್ರಧ್ವಜ, ನಿನ್ನ ಸುದರ್ಶನ ಚಕ್ರ ದುರ್ಮಾರ್ಗರನ್ನು ನಾಶ ಮಾಡಬಹುದು, ಸಣ್ಣ ಮಾರ್ಗರನ್ನು ಏನು ಮಾಡಲಾಗದು. ಇದು ನಿಜವೋ ಅಲ್ಲವೋ ಅನ್ನೋದಕ್ಕೆ ನಿಮ್ಮ ನಿಮ್ಮ ಅಸ್ತ್ರವನ್ನು ಹೂಡಿರಿ, ಯುದ್ಧವನ್ನು ಮಾಡಿರಿ. ಎತ್ತಲಿರಿ. ಅದೇ ನೋಡಿದೆಯ ನರನಾರಾಯಣ ಕಥೆ? ನೋಡಿದ್ದೇನೆ ದೇವ. ಶ್ರೀಕೃಷ್ಣನ ಎಣ್ಣೆಯ ಸ್ವರೂಪವನ್ನು ತೋರಿಸಿದರೆ ದೇವರನ್ನು ನಮ್ಮನ್ನು ನಮಸ್ಕರಿಸಿದೆ. ಹೌದು ದೇವ. ಆದರೆ ವೈರ್ಯನ್ನು ಬೆಳೆಸಿದಿಂದ ಯುದ್ಧವನ್ನು ಮಾಡಬೇಕಾಯ್ತು. ಆ ಸಾರಥಿ ಮೈರಧ್ವಜ ಪುತ್ರರು ತಾಮ್ರಧ್ವಜ ಡಬ್ಬೆ ತಡೆಯಲಾರದೆ ಕೃಷ್ಣಾರ್ಜುನರು ಮೂರ್ಛೆ ಬಿದ್ದರು. ಹೌದು ದೇವ. ಎಣ್ಣೆ ಇವರಿಬ್ಬರು ಸುದ್ದಿ ಎಣ್ಣೆ ಗೆಲ್ಲಬೇಕು. ಇನ್ನು ನಮ್ಮ ಈ ಕುದುರೆ ಹಿಡಿದು ನಮ್ಮ ತಂದೆಗೆ ಒಪ್ಪಿಸಲು ಹೋಗೋನು ನಡೆಲೆ ಸಾರಥಿ. ನರನಾರಾಯಣನು ನಾನೊಬ್ಬನ ಗೆದ್ದನನ್ನು ನಗರಿ ದೊಂಗೂರವನ್ನು ಜಯಬೋರವನ್ನು ಓಡಿಸುವಂತೆ ನಾಗರೇ ಸಾರಥಿ. ನಿಮ್ಮ ಹೆಸರಂತೆ ಆಗಲ್ಲ ದೇವ. ಕುಮತತಿ ಅಂದ್ರಾಳೆ ಸ್ವಾಮಿ ಇವರು ಕೃಷ್ಣನ ಪಾತ್ರ ಮಾಡಿದ್ದು 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇದೇ ಗ್ರಾಮದ ಈರಪ್ಪ ಇವರು ಮೈರ ತಾಮ್ರಧ್ವಜ, ಎಲೆ ಚಂಡನಾದ ಅರ್ಜುನನೇ, ನಮ್ಮಿಬ್ಬರನ್ನು ಮೂರ್ಛೆಗಳಿಸಿ ಕದ್ದ ಕಳ್ಳರಂತೆ ನಮ್ಮ ತರವು ಕದ್ದಯವೆಯಾ? ಸಹಜವಾಗಿ ವೈದ್ಯರೇ ಅದಮ್ಮ ಎಲೈ ಬುದ್ಧಿ ಶೂನ್ಯನೇ, ಎಲೆ ಮತ ಮಾರ್ಪಲೆ
ನೀನು ಎಲ್ಲಿ ಒಕ್ಕರು ಬಿಡದೆ ಸೌರುಕ್ಕುವ ಎನ್ನ ಪ್ರಚಲಿತವಾದ ಉಕ್ಕುವ ರೋಷವ ನಾನು ಶ್ರೀಹರಿ ಭಕ್ತನೇ ಅರ್ಜುನ. ರಥವನ್ನು ವಾಯುವೇಗಕ್ಕಿಂತ ಮಿಂಚವಾಗ ಬಿಡು ಮಾಧವ. ಅಹೋ ಯದುಕುಲನಾಥ ಅರ್ಜುನ, ನೀನು ಹೇಳುವುದೇ ಅದ್ಭುತ. ಇದ್ದ ಮಾತನ್ನು ಹೇಳಿರುವನು ಅರ್ಜುನ. ಶತ್ರು ರಾಜರ ಬಲವೆಲ್ಲ ಮುರಿದಿಕ್ಕಿ ವಿಕ್ರಮಾಂಕಿತನೆಂಬ ಹೆಸರು ಬರೆದಿದ್ದು ಎಂದಿಗೆ ಅಸಾರ್ಥಕವಾಯಿತು. ಕುಮದ್ದೋಟೆ ಎಲ್ಲಿದ್ರೆ ಬರ್ಬೇಕಪ್ಪ. ನನ್ನ ಧ್ವಜಪತಾಕಿಯಲ್ಲಿ ಮರೆಯುವ ಹನುಮನನ್ನು ಈ ಗೋಣ ಬ್ರಹ್ಮಾಂಡವನ್ನು ಕುಕ್ಷಿಗಳು ಇಟ್ಟುಕೊಂಡು ಶ್ರೀಕೃಷ್ಣನನ್ನು ಅವನ ಚಕ್ರವು ಸಹ ನಿರೀಕ್ಷಿಸಿ ನಿನ್ನ ಚಕ್ರವು ಸಹ ನಿರೀಕ್ಷಿಸಿ ಎಚ್ಚರ ತಪ್ಪಿರುವ ಇವನೆಂತ ಮಹಾಭಕ್ತನ ಮಗನ ನಾನು ಕಾಣೆನು. ನಾನೇ ನಿನಗೆ ಅತ್ಯಂತ ಭಕ್ತನೆಂದು ಗರ್ವಪಟ್ಟಿದ್ದನಲ್ಲ. ನರನಾರಾಯಣರ ಯುದ್ಧದಲ್ಲಿ ಗೆದ್ದನೆಂದನೆ ಇವನ ತನ್ನ ಭಕ್ತಿಯೋಳು ಎಷ್ಟರ ಮಟ್ಟಿಗೆ ದುಡನೋ ನಾನರಿಯನು ದೇವ. ನನ್ನ ಅಪರಾಧವನ್ನು ಮನ್ನಿಸು. ನಾನು ದುಡಿದಕ್ಕೆ ನಿನ್ನ ಭಕ್ತನ ಮಗನಿಂದ ಪರಾಜಿತನಾದೆ. ಕುಮದತಿ, ಇನ್ನೂ ಧರ್ಮರಾಯನ ಯಜ್ಞವು ನಿರ್ವಿಘ್ನವಾಗಿ ಜರುಗುವ ಉಪಾಯವನ್ನು ಕೇಳಿ ನನ್ನನ್ನು ಧನ್ಯನನ್ನು ಮಾಡು ಕೇಗವ. ನಿಮಗೆ ಸುಧಾರದಲ್ಲಿ ಮೇಲೆ ಕೇಳು ಅರ್ಜುನ. ಗಾಂಧೀವಿ ನಾರಾಯಣ, ಈಗ ಭಕ್ತಿ ವಿಚಾರವನ್ನು ಮನಗೊಂಡಿಯಾ? ಹೇಳುವನು ಕೇಳು. ಅದೇನು ಚೆನ್ನಾಗಿ ಮಾಡಿ ಪಾರ್ಥನ ನಿನಗೆ ಕೇಳುವೆನ, ನಿನ್ನಯ ಸಂತಯ ಬಿಡಿಸುವೆನ. ಓ ಪಾರ್ಥ, ಇದು ಸರಿಯಲ್ಲ. ಓ ಪಾರ್ಥ, ಇದು ಸರಿಯಲ್ಲ. ಸಾಮ್ರಾಜ್ಯದನ್ನ ಸತ್ಯ ಮುಂದೆ ನೀನು ಅದರ ಬೇಡ. ಸಾಕು ಮಾಡ ಸೌರವ ಈಗ ನಾನಿರಲು ಭಯವೋ ಏಕೆ ನಿನಗೆ ಸಲ್ಲದು ಪ್ರಾಣವೇದವೋ. ನಿಲ್ಲಿಸೀಗಲೇ ಪಾರ್ಥ. ಓ ಅರ್ಜುನ, ನಾರಾಯಣ, ನಿಲ್ಲಿಸು ಈಗಲೇ ಪಾರ್ಥ. ಪಾರ್ಥನೆ ನಿನಗೆ ಕೇಳುವೆನ, ನಿನ್ನಯ ಸಂತವ ಬೆಳೆಸುವೆನ. ಓ ಪಾರ್ಥ, ಇದು ಸರಿಯಲ್ಲ. ಓ ಪಾರ್ಥ, ಇದು ಸರಿಯಲ್ಲ. ಗಾಂಧೀವಿ ಮುರಾರಿ, ಈಗ ಭಕ್ತಿ ವಿಚಾರವನ್ನು ಮನಗೊಂಡಿಯಾ? ವ್ಯಕ್ತಿ ಶಕ್ತಿ ಭಕ್ತಿಯಲ್ಲಿ ನಾನೇ ಪ್ರಬಲನೆಂದು ಅಶ್ವದಿಂದ ಬಂದಿಯಾಗಲಿ ನನಗಿಂತ ಮಿಂಚಿದವರು ಇಲ್ಲವೆಂದು ನೀನು ಅರಿತಿಲ್ಲ. ಹೌದೇ ನಾರಾಯಣ? ಅರ್ಜುನ, ವ್ಯಕ್ತಿ ಶಕ್ತಿ ಭಕ್ತಿಗಳಲ್ಲಿ ನಿನ್ನಗೆ ಪ್ರೇಮಿವೆ ಬೊಬ್ಬರು ವಾಹನದಿಂದ ಮನನವಾಗಿದೆ. ಇನ್ನು ಭಕ್ತಿಯಲ್ಲಿ ಯಾರು ದೊಡ್ಡವರು ಅನ್ನುವುದು ಮೈರದ್ದಿಂಜಿನಿಂದಲೇ ತಿಳಿಯುವುದು. ನಾವು ಇದೇ ವೇಷದಿಂದ ಹೋಗಿ ಕುದುರೆಯಿಂದ ಬಿಡಿ ಅಂದರೆ ಅಷ್ಟು ಸಮಂಜಸವಾಗಿ ಕಾಣುವುದಿಲ್ಲ. ಆದ್ದರಿಂದ ನಾವು ಮಾರವೇಷದಿಂದ ಅಂದರೆ ನಾನು ಅರಿಯಾದ್ದರಿಂದ ಹರಿಶರ್ಮನು ಎಂತಲೂ, ನೀನು ವಿಜಯನಾಥರಿಂದ ವಿಜಯ ಶರ್ಮನೆಂತಲೂ ಗುರು ಶಿಷ್ಯರೆಂದು ಹೇಳಿ ಮೈರದ್ದಲ್ಲಿಗೆ ಹೋಗೋಣ. ಮುಂದಿನ ಕರ್ತವ್ಯಗಳನ್ನು ನಾನು ಏರ್ಪಡಿಸುವೆನು. ವಿಜಯ, ಈ ವಿಷಯದಲ್ಲಿ ನೀನು ಮಾಡಿದ್ರು ಸಂಶಯ. ಅದೇ ಪ್ರಕಾರವಾಗಲು ನಾರಾಯಣ.
ಹೇಳು ಕಾಂತ. ಮೋಹದರಾಣಿ ನೀ ಕೇಳೆ ಜಾನಿ ಬಿಡ ಬಿಡ ನಿನ ಭ್ರಾಂತಿಯು ರಮಣಿ ಬಿಡ ಬಿಡ ನಿನ ಭ್ರಾಂತಿಯು. ಅಹೇ ಕಲಕಿರವಾಣಿ ಪಂಡಲವೇಣಿ ಕಾಂತ, ಈಗ ನಾನು ಕೈಗೊಂಡಿರುವ ವೆಂಟನ ಸ್ವಮೇಧಯಾಗವನ್ನು ಈ ಶ್ರೀಕೃಷ್ಣ ಮೂರ್ತಿ ದೇಹದಿಂದ ವಿಘ್ನಗಳೇ ಬಾರದಂತೆ ಯಜ್ಞಮಗ್ನ ಜಯಿಸಿ ಈ ನೀಲಾಮೂರ್ತಿ ಪಾದಕಮಲವಂ ಖಂಡವನ್ನು ಬಾವು ಆತುರವಾಗಿದೆ. ಅಹೇ ರಮಣಿ ರಮಣ, ಇನ್ನು ಈ ನರ್ಮದ ತೀರದಲ್ಲಿ ಯಜ್ಞ ಕಾರ್ಯವಂ ತದೇಕ ಚಿತ್ರದಿಂದ ಮಾಡ್ತೀವೇನು. ಆಗ ಏನಾದರೂ ಆ ಪರಮಾತ್ಮನ ಶ್ರೀಹರಿಯು ಇನ್ನು ಅಂತಃಕರಣ ಹುಟ್ಟುವುದೋ ಇಲ್ಲವೋ ತಿಳಿಯುವುದು. ಸುಮಧ್ವತಿ ಸದ್ಗುಣಾವತಿ ನನ್ನ ಮಗನಾದ ತಾಮ್ರಧ್ವಜನು ಯಾವ ವೀರರ ಒಡನೆ ಯುದ್ಧ ಮಾಡುತ್ತಿರುವನೋ ಏನೋ ತಿಳಿಯುವುದು. ಕುಮಧ್ವತಿ ಸದ್ಗುಣಾವತಿ ಪ್ರಾಣಪತೆ, ಅದೇ ಪ್ರಾಣೇಶ್ವರೇ ಹೇಳುವನು ಕೇಳು. ಅದೇ ಚೆನ್ನಾಗಿ ಹೇಳು. ಎನ್ನ ಕೈ ಹಿಡಿದ ಪತಿದೇವ ಜನ್ನ ಬಾಳಿಗೆ ಮಹಾದೈವ. ಎನ್ನ ಕೈ ಹಿಡಿದ ಪತಿದೇವ ಜನ್ನ ಬಾಳಿಗೆ ಮಹಾದೈವ. ನಮ್ಮ ಮಗನಿಗೆ ಯಾವ ಕಷ್ಟವೋ ಬಾರದಿರುವುದು ಹೋಪೆಯ, ಬಾರದಿರುವುದು ಹೋಪೆಯ. ಎನ್ನ ಕೈ ಹಿಡಿದ ಪತಿದೇವ ಎನ್ನ ಬಾಳಿಗೆ ಮಹಾದೈವ. ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರೇ, ನಾವು ಮಾಡಿದ ದಾನ ಧರ್ಮ ಪರೋಪರ ಕಾರ್ಯಗಳಿಂದ ನಮ್ಮ ಮಗನಿಗೆ ಅಪಜಯವು ಎಂದಿಗೂ ಬೀಳಲಾಗದು. ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ ಕಾಂತ ಗುಣವಂತ. ಅಹೇ ಪ್ರತಿನಿಧಿಯಾದ ಸುಮಧ್ವತಿ ಚೆನ್ನಾಗಿ ಹೇಳು. ಮನಮೋಹದ ಸುಂದರಿ ಮನೋಹರಿ ಮನಮೋಹದ ಸುಂದರಿ ಮನೋಹರಿ ಕಾಂತಿ ಗಾಲಿ ಕೇಳೆ ಕೇಳುವೆ ನಿನಗೆ ಕಾಂತಿ
ಶಾಂತಿಗಾನಿ ಕೇಳೆ ಜಡದಾಕಿನಿ ಕೇಳೆ ಮಡದಿ ಮನಿ ಕೇಳೆ ಜಡದಾಕಿನಿ ಕೇಳೆ ಸೌಂದರ್ಯ ರೂಪವೇ ಜಡದಾಕಿನಿ ಕೇಳೆ ಸೌಂದರ್ಯ ರೂಪವೇ ಜಡದಾಕಿನಿ ಸುಂದರಿ ಪ್ರಾಣಪತಿ ಭಕ್ತರಾದಳು ಚಂದ್ರಮತಿ. ನಾವು ನಿತ್ಯವೂ ಸತ್ಯಮೂರ್ತಿ ಧ್ಯಾನ ಮಾಡೋದ್ರಿಂದ ಆತನು ಚಿತ್ತವು ನಮ್ಮ ಮೇಲಿರುವಂತೆ ಕಾಣುತ್ತಿದೆ. ಅಹೇ ಪ್ರಾಣಕಾಂತೆ, ಪ್ರಾಣಕಾಂತ, ನಿನ್ನಿನ ರಾತ್ರಿ ಸ್ವಪ್ನದ ಆ ನಾರಾಯಣ ಪೂಜಿಸಿದಂತೆ ಆತನು ನನ್ನನ್ನು ಎತ್ತರಿಸಿ, ಏ ಮೇರೆ ತೇಜ, ನಿನ್ನನ್ನು ಅನುಗ್ರಹಿಸಿರುವೆನು, ನಿನ್ನ ಇಷ್ಟಾದಂತೆ ಪಡೆದು ಜರುಗುವುದು, ಇನ್ನು ನೀನು ಚಿಂತಿಸಬೇಡ ಎಂದು ಹೇಳಿಸಿದನಿಗೆ ಆಗ ನನಗೆ ಎಚ್ಚರವಾಯಿತು. ಈ ಸ್ವಪ್ನಲ್ಲಿ ಮಾತ್ರ ಭಗವಂತನ ದರ್ಶನವಾಯಿತು. ಕುಮದ್ವತಿ ಸದ್ಗುಣವತಿ. ಅಹೋ ಪ್ರಾಣಪತಿ, ಪ್ರಾಣೇಶ್ವರಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ ಕನಸಿಂದ ನನ್ನ ಸಾಗಲೆ, ನಿನ್ನ ಕನಸಿಂದ ನನ್ನ ಸಾಗಲೆ, ನನ್ನ ಕೈ ಹಿಡಿದ ಪತಿದೇವ, ನನ್ನ ಬಾಳಿಗೆ ನೇಮ ದೈವ. ಪ್ರಾಣಪತಿ, ನಿನ್ನೆಯ ರಾತ್ರಿ ಸ್ವಪ್ನದಲ್ಲಿ ಕನಸು ಕಂಡನು ಎಂದು ಹೇಳ್ತಿರುವಿಯಲ್ಲ, ಏನೆಲ್ಲ ಶ್ರೀಕೃಷ್ಣನ ಲೀಲೆ. ಅಹೋ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಅದೋ ಯಾವುದೋ ಒಂದು ಸೈನ್ಯವು ಇತ್ತ ಕಡೆ ಬರುತ್ತಿರುವುದು. ಪ್ರಾಣೇಶ್ವರ, ನಾವು ಯತ್ನ ಮಾಡುವ ಸಮಯದಲ್ಲಿ ಈ ರೀತಿ ವಿಘ್ನವೇ? ಅಹೇ ಕುಮದ್ವತಿ, ಪ್ರಾಣಪತಿ, ಹೇಳಿದರೆ ಕೇಳು. ಹೇಳು. ಬ್ರಹ್ಮ ಬರಿದ ಒಲಗಿದವನ್ನ ಸ್ಥಾಪಿಸುವುದು ಸುಂದರಿ. ಯಾರು ಮಾಡಿದ ಪಾಪ ಪುಣ್ಯವು ಅನಾಭವದಲ್ಲಿ ತೀರದು. ಯಾರು ಮಾಡಿದ ಪಾಪ ಪುಣ್ಯವು ಅನಾಭವದಲ್ಲಿ ತೀರದು. ಚಿಂತೆ ಏಕೆ ಸುಂದರಿ, ನಿನ್ನದನ್ನ ಪಡುವುದು ಏತಗೆ ಸುಂದರಿ. ಏ ಕುಮದ್ವತಿ, ಏತಕ್ಕೆ ಪಡ್ತೀವಿ ಚಿಂತೆ? ಯಾರು ಬಂದರು ನಮ್ಮ ಐಶ್ವರ್ಯನು ದೋಚ್ಕೊಂಡು ಹೋಗಲಾರು. ನಿಷ್ಕಳಾಂತ ರಥವನ್ನು ಮಾಡಬಲ್ಲಕ್ಕೆ ಶುಭಗಳಲ್ಲವೇ ಅಶುಭವು ಎಲ್ಲಿರುವವು? ನಮ್ಮ ಸಮೀಪದವರು ಬಂದು ಅನಂತರ ನಿಜಾಂಶವು ಮನನಾಗುವುದಲ್ಲವೇ? ರಮಣಿ ಸದ್ಗುಣ ಭರಣಿ. ತಂದೆ, ಅಹೋ ಪುತ್ರನೇ, ನಿನ್ನ ಅಪ್ಪನ ಪ್ರಕಾರ ಯಜ್ಞದ ಕುದುರೆ ಹಿಂದೆ ಹೋಗಿ ನಾನು ಬೆಂಗಳ ವಾಯು ಹೊರಟನಲ್ಲ, ದಾರಿ ಮಧ್ಯದ ನಮ್ಮ ಕುದುರೆ ಎಂದು ಮತ್ತೊಂದು ಕುದುರೆಯನ್ನು ಬಂದು ಕಣವನ್ನು ಮಾಡದು ಕಂಡು ಆ ಕುದುರೆಗಳ ಹರ್ಪಟವನ್ನು ನಿಲ್ಲಿಸಿ, ತಂದೆ, ಅಹೋ ಪುತ್ರ
ಮುಂದೆ ಇನ್ನೇನು ಮುಂದೆ ಅಹೋ ಪುತ್ರನೇ ಹೇಳಲು ಕೇಳು. ಮೋಸವು ನೀನು ಮಾಡಿ ಕುಳಿತಿರು. ನೀನು ಮಾಡಿ ಕುಳಿತಿರು. ಎಂತ ಮೋಸವು ನೀನು ಮಾಡಿ ಈಗಲೇ ಎಂತ ಮೋಸವು ನೀನು ಮಾಡಿ ಕುಳಿತಿರು. ಮೋಸವು ನೀನು ಮಾಡಿ ಅಹೋ ಜನಕ ನಾನೇನು ಮಾಡಿರೋ ತಂದೆ ಶ್ರೀಕೃಷ್ಣ ಸಂಗಡ ಯುದ್ಧ ಮಾಡಬಹುದೇ? ಆಜಾಯ್ ಮಾಡಿರೋ ತಂದೆ ಅಗ್ನಿಯಲ್ಲಿ ಉಡಿಯಲ್ಲಿ ಕಟ್ಟಬಹುದೇ? ನಾನು ಆಯಾದಿತ್ಯವನ್ನು ಮಾಡಿರೋ ತಂದೆ ಈ ಅಗ್ನಿಯಲ್ಲಿ ಉಡಿಯಲ್ಲಿ ಕಟ್ಟಬಹುದು. ಈ ಗುರುಸ್ವರೂಪಿನಾದ ಆ ಪರಮಾತ್ಮನೊಡನೆ ನಿರಸವು ಏತಕ್ಕೆ ಇದೆ? ಮರುಳೆ ನಾನು ಯಜ್ಞವನ್ನು ಮಾಡಬೇಕಾದರೆ ಆ ಹರಿಯನ್ನು ಕಾಣಬೇಕೆಂದಲ್ಲವೇ? ಎನ್ನ ಉದರದಲ್ಲಿ ಸುಖಮೇರಾದ ಮೇಲೆ ಹರಿಯನ್ನು ಬೆಳಗಬಹುದೇ ಬಾಲ? ನಮ್ಮ ವಂಶಕ್ಕೆ ತಂದೆಗೆ ಲೋಮೂಲ. ಆಹೋ ತಂದೆ ಏನು 7 ಅಶ್ವಮೇಧ ಯಾಗವನ್ನು ಮಾಡಿರೋನು. ನಾನು ಗಂಗಲವಾಗಿ ಹೊರಡು ಆ ಕೃಷ್ಣನು ಹಿಡಿದು ತಂದಿರೋನು. ತಂದೆ ನನ್ನ ಹೃದಯವನ್ನು ನೋಡು ಮುಂದೆ. ಅಹೋ ಕುಮಾರ ಹೇಳ್ಬೇಡಿ ಕೇಳು. ಅದೇನು ವಿಚಾರವನ್ನು ಲಾಲೆ ತಪೇಳುವೆನ ಎನ್ನಯ ನುಡಿಯನು ಲಾಲಿತನ ಪೇಳುವೆನ ತಿಳಿದುವೆನ. ಪ್ರಿಯರಿ ಮ್ಯಾಲೆ ಈದವು ಮಾಡಿರಿ ಪ್ರಿಯರಿ ಮ್ಯಾಲೆ ಈದವು ಮಾಡಿ ಇದು ಸರಿಯ ಯಾಗವು ಕೆಡಿಸಿದೆ ಈಗ ನಮ್ಮಯ ಯಾಗವು ಕೆಡಿಸಿದೆ ಈಗ ಕೆಡಿಸಿದ ತಂದೆ ಎನ್ನಯ ನುಡಿಯಲು ಲಾಲಿಸನ ಹೇಳುವಿನ ತಿಳಿಸುವಿನ. ತಾನಾಗಿ ಬಂದು ಕಾಮದೇವನನ್ನು ಒಡೆದೊಡಿಸಿದಂತೆ ನಮಗೆ ದರ್ಶನ ಕೊಡಲು ಬರ್ತಿರುವ ಯಾವ ಯಾಗ್ರವಡನೆ ರಣದವು ಕಾದು ವೈರತ್ವಂ ಸಾಯಿಸಿದೆಯಾ? ಹರಿಯನ್ನು ಕರೆಯುತ್ತಾರದೆ ಹಯವನು ತಂದು ಮನನಂದಿಸಿದೆಯಾ? ಮರುಳೆ ನಿನಗೇನು ಬೇಕಾಯ್ತ ಅವರಗಳೇ? ಆಹೋ
ಅಹೋ ಪುತ್ರನೇ, ಏನ್ ಅಂತ ಮಾತೈತಿ ಸಿರಿವಾರ ಗ್ರಾಮದ ಸತ್ಯತ್ತಿ ಸುಂಗಪ್ಪಣ್ಣವರು ಅರ್ಜುನ ಪಾತ್ರ ಮಾಡಿದಂತವ್ರಿಗೆ ಏರ ಹೊತ್ನಾಗ ಹನುಮ ತೋನಾರ್ದಂದನ ಬೆಳ್ಳಂದ ಇಳೆ ಹೊತ್ನಾಗ ಕೆಂಪಂತಂದ ನಾವು ಮಗನೇ, ಮೂರ್ತಲೆ ಬಂಗಾರ ಅರ್ಜುನ ಪಾತ್ರ ಮಾಡಿದಂತವ್ರಿಗೆ ಎಂತ ಕಾರ್ಯವನ್ನು ಮಾಡಿದೆಲ್ಲ ಮಗನೇ. ನಾನೇನು ಮಾಡಿರೋ ತಾಯಿ, ನಾರಾಯಣನೇ ಕಾಳಗವನ್ನು ಮಾಡಿ ಬಂದಿರುವೆಯಾ? ನಾನು ಧರ್ಮ ಯುದ್ಧವನ್ನು ಮಾಡಿ ಗತ್ತಿ ಬಂದಿರೋಣ. ನಾವು ಮಾಡಿದ ದಾನ ಧರ್ಮ ಎಲ್ಲ ವ್ಯರ್ಥವಾಗಿ ಮಾಡಿದೆಲ್ಲ ಪುತ್ರ ಕೋಮರಗಾತ್ರ. ಆವು ಅಮ್ಮಯ್ಯ, ಕಂದ, ಇದು ಏಕೆ ಎನ್ನ ಮೇಲೆ ಇಷ್ಟು ಬೇಸಾರ? ಎನ್ನ ಅಪ್ಪನ ಪ್ರಕಾರ ಯಜ್ಞದ ಕುದ ಹಿಂದೆ ಹೊರಟನಲ್ಲ, ದಾರಿ ಮಧ್ಯದೋ ನಮ್ಮ ಕುದ ಎಂದು ಪಾಂಡವರ ಕುದ ಎಂದು ಬಂದು ಕಳವನ್ನು ಮಾಡಲು ಕಂಡು ಕೃಷ್ಣ ಹತ್ತಿರವನ್ನು ಅವರನ್ನು ಮೂರ್ಛೆ ಕಳಿಸಿ ಅವರನ್ನು ಹಿಡಿದು ತಂದೆ ಜನನ ಮುಂದೆಗೆ ತಂದಿರೋನು. ತಾಯಿ ಪರಮ ಪ್ರಖ್ಯಾತಿ. ನಾವು ನಮಸ್ಕರಿಸಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕಾಗಲಿ. ಇದು ಬಿಟ್ಟು ತಾವೇ ಮೊದಲು ಆಶೀರ್ವಾದ ಮಾಡಿದರೆ ನಮಗೇನು ಅನರ್ಥ ಜರುವಂತೆ ಕಾಣುತ್ತದೆ. ಸ್ವಾಮಿ ಸಜ್ಜನ ಪ್ರೇಮಿ ರಾಜ, ಅಹೋ ಸ್ವಾಮಿಗಳೇ, ನೀನು ಹಾಗೆ ಭಾವಿಸಬೇಡ. ಆಶೀರ್ವಾದ ಮಾಡಬಾರದೆ, ಇದರಲ್ಲಿ ತಪ್ಪೇನಿದೆ? ಆಗಲ್ಲ ಸ್ವಾಮಿ, ನೀವು ಬಂದು ತಕ್ಷಣವೇ ನಾವು ವಂದಿಸಿದ ಅನಂತರ ಆಶೀರ್ವಾದ ಮಾಡಬೇಕಾಗಲಿ. ಈ ರೀತಿ ಆಶೀರ್ವಾದ ಮಾಡಿದರೆ ನಮಗೇನು ಕೆಡಗಾಲೆಂದು ಭಾವಿಸಿದೆ. ಸ್ವಾಮಿ ಸಜ್ಜನ ಪ್ರೇಮಿ, ನೀನು ಹಾಗೆ ಭಾವಿಸಬೇಡ. ಆತುರದಲ್ಲಿ ನಿನ್ನ ನಮಸ್ಕಾರವನ್ನು ಸ್ವೀಕರಿಸದೆ ಆಶೀರ್ವಾದ ಮಾಡಿದನು ಅಷ್ಟೇ. ಸ್ವಾಮಿ, ತಮಗೆ ಆಗುವಂತ ಆತುರವು ಏನಿರುವುದು? ನೀನು ನನ್ನನ್ನು ಬೇಡುವುದಾದರೆ ಆ ಪರಮಾತ್ಮ ಕೃಪೆಯಿಂದ ನೀನು ಬೇಡದನ್ನೇ ಆಗಲಿ ಕೊಡುವೆನು. ನೀನೆಂತ ದಾನಶೀಲನೆಂದು ನಿನ್ನಲ್ಲಿಗೆ ನಾವು ಬೇಡಲು ಬಂದಿದ್ದು. ನೀನೆಂತ ದಾನಶೀಲನೆಂದು ಕೀರ್ತಿ ವ್ಯಾಪಿಸಿರುವುದರಿಂದ ನಮ್ಮಂತ ಯಾಚಕರು ಮೇಲಿಂದ ಮೇಲೆ ಬಂದು ನಿನ್ನನ್ನು ಕೋರುವರು. ಯಾಚಕರ ಕೋರಿಕೆಯಂತೆ ಆಗ್ರಹವಾಗದೆ ಮನೋನಿಗ್ರಹದಿಂದ ಆಗ ಬಾ ಹೋಗಿ ಬಾ ಎಂಬ ನಮಗಳನ್ನು ಹೇಳದೆ ತಕ್ಷಣವೇ ಕೊಡಲು ಐಶ್ವರ್ಯಶಾಲಿ ಎಂದು ನಾವು ಇಲ್ಲಿಗೆ ಬಂದಿದ್ದು. ಸ್ವಾಮಿ, ತಾವ್ಯಾರು? ತಮ್ಮ ದೇಶದ ಯಾವುದು? ಸೌರ್ಯ ದೇಶವನ್ನು ಮುಚ್ಚಿ ಹೊರಸೂಸುವ ಈತನಾರು? ಅಹೋ ರಾಜ, ನಮ್ಮದು ಕಾಮದೇಶವು. ಈಗ ಸೀದರಪುರಿಯಲ್ಲೇ ವಾಸವಾಗಿರುವೆವು. ನಾನು ಹರಿಶರ್ಮನು. ಅಧ್ಯಾಪಕನಾಗಿ ವಿದ್ಯಾಮೃತವನ್ನು ಬೋಧಿಸುತ್ತಾ ಶಿಷ್ಯರ ಸಂಖ್ಯೆಯನ್ನು ವೃದ್ಧಿಪಡಿಸುತ್ತಾ ಕಾಲವನ್ನು ಕಳೆಯುತ್ತಿರುವೆನು. ಈತನು ನನಗೆ ಪರಮ ಆಪ್ತ ಶಿಷ್ಯನು. ಹೆಸರು ವಿಜಯ ಶರ್ಮ. ಸದಾ ನನ್ನ ನುಡಿಯಾಡಿದಂತೆ ಇದ್ದು ಎನ್ನೊಡನೆ ಶುಶ್ರೂಷೆಯನ್ನು ಮಾಡಬೇಕೆಂದು ಶುಶ್ರೂಷೆಯನ್ನು ಮಾಡುತ್ತಿರುವೆನು. ಅಹೋ ಹರಿಶರ್ಮರೇ, ನಿಮಗೆ ಮಕ್ಕಳಿರುವರೆ? ನಿಮ್ಮ ಕುಟುಂಬ ಕ್ಷೇಮಾಭಿವೃದ್ಧಿಗಳೇ. ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ಮಹಾರಾಜರೇ, ಅಹೋ ಹರಿಶರ್ಮರೇ, ನನಗೆ ಬಹುಮಂದಿ ಮಕ್ಕಳಿರುವರು. ಈ ವಿಶ್ವಾಸದೇ ನನ್ನ ಕುಟುಂಬ. ಇದರ ಆರವಾರಕನಾಗಿದ್ದು ಈಗ ನನ್ನ ಶಾಂತಿ ಲಕ್ಷ್ಮಿಯು ನಿಮ್ಮಂತವರ ದಾತಿರ ಸ್ವಾಧೀನವಾಗಿದ್ದಾಳೆ. ಮಹಾರಾಜರೇ, ಮುಂದೇನು ಸುಮ್ಮನಾದರೆ ನಿಮ್ಮ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಸಂಕೋಚದ ಏರೇ ದೇವ ಭಕ್ತಜನೋ ಜೀವ. ಕೇಳಿದೆಯಾ ವಿಜಯ ಶರ್ಮ? ಮಹಾರಾಜರ ಉದಾರ ವಚನಗಳು. ಯಾಚಕರ ಯೋಗಕ್ಷೇಮಗಳನ್ನು ವಿಚಾರ ಮಾಡಿ ಎಷ್ಟು ಸಂತೋಷಪಡಿಸುವರು ನೋಡು.
ಹೌದು ಗುರುವರ್ಯ, ಮಹಾರಾಜರ ಶಾಂತ ಚಿತ್ತದಿಂದ ನಮ್ಮಲ್ಲಿ ವರ್ತಿಸುವರು. ಕೆಲವು ಭಾಗ್ಯವಂತರು ಯಾಚಕರನ್ನು ಕಂಡ ಕೂಡಲೇ ಆಚೆಗೆ ನಿಲ್ಲರಿ ಎಂದು ಯೋಚನವಿಲ್ಲದಂತೆ ಮಾತನಾಡಿ ಬಿಡುವರು. ಪ್ರಸ್ತುತ ಮಹಾರಾಜರು ಎಷ್ಟೋ ಆದವರನ್ನು ತೋರ್ಪಡಿಸುವರು. ಅನ್ನಕ್ಕಿಂತ ಆದರಣೆ ಹೆಚ್ಚಲ್ಲದೆ ಯಾರು ಮೊದಲು ಅದನ್ನು ಆಧರಿಸುವರೋ ಅವರಲ್ಲಿ ನಮ್ಮ ಅನುಗ್ರಹವಿರುವುದೆಂದು ತಿಳಿಯಲಾಯಿತು. ಏ ಸ್ವಾಮಿ, ಏನನ್ನ ಬಯಸಿ ನನ್ನಲ್ಲಿಗೆ ಬಂದಿರುವರು ತಿಳಿಯಲಿಲ್ಲ. ಸ್ವಲ್ಪ ಅದನ್ನು ಇಷ್ಟು ದಯ ಮಾಡಿಸಿದ್ರೆ ಈ ಸೇವಕನ್ನು ನಿರ್ವಹಿಸರಲ್ಲ. ಸ್ವಾಮಿ, ಭಕ್ತ ಜನ ಜೀವ. ಹೇ ರಾಜವರ್ಯ, ಸ್ವಾಮಿಗಳೇ, ಏನು ಹೇಳಲು ಜರುಗಿದ ಆಶ್ಚರ್ಯ. ದರಿದ್ರನಿಗೆ ದೈನ್ಯತ್ವ, ಸಾಹುಕಾರನಿಗೆ ಉದಾರತ್ವದಲ್ಲಿ ಲೋಕ ಕಲ್ಯಾಣವಿರುವುದು. ನಾನು ಬಹು ಮಂದಿ ಮಕ್ಕಳನ್ನಾಗಿದ್ದರೂ ಅವರ ಪೋಷಣೆ ಸ್ವಯಂ ಧೀರನಂತೆ ಲೋಕಾನುಭವ ಪಡೆಯಲು ಬಿಟ್ಟಿದ್ದೀನಿ. ಈಗ ಅವರು ನನ್ನನ್ನು ಮರೆತಿರುವರೋ ಏನೋ. ನನ್ನಲ್ಲಿರುವ ಶಕ್ತಿಗಳನ್ನು ಕಸಿದುಕೊಂಡು ನಿಶತನ್ನಾಗಿ ಮಾಡಿರುವರು. ಆದರೆ ಮಹಾರಾಜರೇ, ಅಹೋ ಸ್ವಾಮಿಗಳೇ, ಕಿರಿಯ ಮಗನ ಭಾರ ಮಾತ್ರ ನನ್ನ ಪಾಲಿಗೆ ಬಂದಿದೆ. ನನ್ನ ಮಗನ ಲಗ್ನಕ್ಕೋಸ್ಕರ ನಿಮ್ಮಂತವರನ್ನು ಧನ ಸಹಾಯ ಮಾಡಿರೆಂದು ಕೇಳಲು ಬಂದಿರು ಅಷ್ಟೇ. ಗುರುವರ್ಯ, ರಾಜವರ್ಯ, ಏ ಗುರುವರ್ಯ, ಸ್ವಾಮಿ ಮಹಾರಾಣಿ, ನಿನ್ನ ಮಗನ ಮದುವೆಯ ಖರ್ಚಿನ ವೆಚ್ಚ ಭಾರ ನಮಗಿರಲಿ. ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ ಸ್ವಾಮಿ, ಸಜ್ಜನ ಪ್ರೇಮಿ. ಅಹೋ ಗುರುವರ್ಯ, ಲೋಕದಲ್ಲಿ ಪುರುಷರೆಂದೇ ದಾನಶೀಲರೆಂದು ಹರಿತಿದ್ದೆ. ಆದರೆ ಸ್ತ್ರೀಯರು ಸಹ ಪರೋಪಕಾರಗಳನ್ನು ಮಾಡಿಬಿಡುವರೆಂದು ಈ ಕುಮ್ಮದ್ವತಿಯಿಂದಲೇ ಎನ್ನಗೆ ತಿಳಿಯಲಾಯಿತು. ಇಂಥ ಸ್ತ್ರೀ ಪುರುಷರನ್ನು ಪಡೆದ ಬರದ ಮಾತೇ ಧನ್ಯಳಲ್ಲವೇ. ಅಮ್ಮ, ನೀವು ಹೇಳಿದಂತೆ ನನ್ನ ಮಗನ ಲಗ್ನ ಭಾರ ಮಾತ್ರ ನೀನು ಒಗಿಸಿವಿ, ಸಂತೋಷ. ಆದರೆ ಮೈರಧ್ವಜ ಮಹಾರಾಜರು ತಾವು ಬೇಕಾದ್ದು ಬೇಡಿರೆಂದು ವಚನವನ್ನು ಕೊಟ್ಟಿರುವೆನು. ಅಮ್ಮ ಕುಮದ್ವತಿ, ನಾನು ನನ್ನ ಮಗನು ನನ್ನ ಶಿಷ್ಯನು ಅರಣ್ಯದಲ್ಲಿ ಹಿಡಿದುಕೊಂಡು ಬರುವಾಗ ದಾರಿಯನ್ನು ತಪ್ಪಿ ಅರಣ್ಯ ಮಾರ್ಗವನ್ನು ಹಿಡಿದುಕೊಂಡು ಬರುವಾಗ ಒಂದು ದೊಡ್ಡ ಸಿಂಹವು ಏಕಾಏಕಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡಿತು. ನನ್ನ ಮಗನನ್ನ ಕೊಲ್ಲದೆ ಮನುಷ್ಯರೇ ಮಾತನಾಡಿದಂತೆ ಮಾತಾಡಿ, ಹೇ ವಿಪ್ರೋತ್ತಮ, ಹೇಗೆ ಚಿಂತಿಸಿವಿ? ಅಯ್ಯೋ, ಮುಂದಿನ ಸಂಗತಿ ಏನೆಂದು ಹೇಳಲಿ? ಅಹೋ ವಿಪ್ರವರ್ಯ, ಮಹಾರಾಜರೇ, ಬಲವಂತಿಗೆ ಏಕಗೈದಿ ಚರ್ಯ ನಡೆದ ಸಂಗತಿಯನ್ನು ಮೊದಲೇ ಹೇಳಿ. ರಾಜನೇ, ಏನೆಂದು ಹೇಳಲಿ? ಆ ಸಿಂಹವು ಹೇಳಿದ್ದೇನೆಂದರೆ, ಎಲ ವಿಪ್ರೋತ್ತಮ, ನೀನು ನಿನ್ನ ಮಗನನ್ನು ಬಿಡಿಸಿಕೊಂಡು ಹೋಗಲಾರೆ, ಸುಮ್ಮನೆ ಹಿಂದಕ್ಕೆ ಹೋಗ ಅಂದಿತು. ಅದಕ್ಕೆ ನಾನು, ಎಲ ಸಿಂಹರಾಜನೇ, ಇದ್ದಮ್ಮ ಮಗನನ್ನು ನಿನ್ನ ವಶಕ್ಕೆ ಕೊಟ್ಟರೆ ನಾನು ಪುತ್ರಹೀನನಾಗಲಿಲ್ಲ. ಎಷ್ಟು ಅಂಗಲಾಸಿ ಬೇಡಿಕೊಂಡರೂ ಅದು ಕೇಳಲಿಲ್ಲ. ನನ್ನನ್ನೇ ತಿಂದು ತೃಪ್ತಿಪಡಿ ಎಂದು ಎಷ್ಟು ಅಂಗಲಾಸಿ ಬೇಡಿಕೊಂಡರೂ ಅದು ಕೇಳಲಿಲ್ಲ. ಈ ನನ್ನ ಶಿಷ್ಯನನ್ನಾದರೂ ಕೇಳಿ ನೋಡಿರಿ. ಹೌದು ಮಹಾರಾಜರೇ, ನಾನು ಕೂಡ ಹೇ ಕೇಶರಿಯೇ, ನಮ್ಮ ಗುರಗಳು ದೇಹವು ಮುದಿತನದಿಂದ ಖಂಡ ಮಾಂಸಗಳು ಇರುವುದಿಲ್ಲೆಂದು ಯೌವನ ಭರಿತವಾದ ಎನ್ನ ಖಂಡ ಮಾಂಸವನ್ನಾದರೂ ತೆಗೆದುಕೊಂಡು ನಮ್ಮ ಗುರಗಳ ಪುತ್ರನನ್ನು ಬಿಟ್ಟು ಬಿಡು ಎಂದು ಹೇಳಿದ ಕಾಲಕ್ಕೂ ಅದು ಕೇಳಲಿಲ್ಲ. ರಾಜ ರವಿಕೋಟಿ ತೇಜ, ಆಹಾ, ಏನಿಲ್ಲ ಆಶ್ಚರ್ಯ. ನಮ್ಮ ರಾಜ್ಯದಲ್ಲಿ ಪೂರ್ವ ಜನರು ಇಲ್ಲ, ಇದ್ದರೂ ಅವು ಯಾರನ್ನು ಬಳಸಲಿಲ್ಲ. ಮುಂದಿನ ಸಂಗತಿ ಏನಬಹುದು ಇಸಲವಾಯ್ತಂದಿರಿ. ರಾಜಾಗ್ರಗಂಡನೇ, ನಾನು ಧೈರ್ಯಗೊಂಡು, ಎಲೈ ಸಿಂಹವೇ, ನನ್ನ ಶಿಷ್ಯನ ದೇಹದ ಮಾಂಸವನ್ನು ಒಳ್ಳೆನೆಂದು ಹೇಳುತ್ತಿರುವಿಯಲ್ಲ, ಇದಕ್ಕೆ ಕಾರಣವೇನು? ಅಷ್ಟರಲ್ಲಿ ಆ ಸಿಂಹವು, ಎಲೈ ವಿಪ್ರೋತ್ತಮ, ನಿನ್ನ ಮಗನನ್ನು ಬಿಡಿಸಿಕೊಳ್ಳಬೇಕಾದರೆ
ನಿನ್ನ ಮಗನ ಪ್ರಾಣ ಉಳಿಯಬೇಕಾದರೆ ಮಹೀಬಾಲನಾದ ಮಹಿರಿದ್ದನ ದೇಹದೋಳು ನಿನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ನನ್ನಿಂದ ಆ ಸಿಂಹನಿಗೆ ಏನಾದರೂ ಪ್ರಯೋಜನ ಇದೆಯಾ? ಅಂಜದ ಹೇಳು. ಅಹೋ ವಿಪ್ರವರಿಯ ಮೈರದ್ದನ ದೇಹದಲ್ಲಿ ಅರ್ಧ ಶರೀರವನ್ನು ಕೊಟ್ಟಿ ಎಂದರೆ ನಿನ್ನ ಮಗನನ್ನು ಬಿಟ್ಟು ಬಿಡುವುದಂದಿತು. ನೀನು ಈ ನಿನ್ನ ಶರೀರವನ್ನು ಕೊಟ್ಟಿ ಎಂದರೆ ನಿನ್ನ ಉದಾರ ಗುಣಭಕ್ತಿ ಸ್ಥಿರವಾಗಿ ನಿಲ್ಲುವುದು. ನಿನ್ನ ದಾನವನ್ನು ಕೊಟ್ಟರೆ ಕೊಡುರಿ, ಬಿಟ್ಟರೆ ಬಿಡಿರಿ. ಬಲವಂತಿಯಿಂದ ಕೊಟ್ಟರೆ ಎಷ್ಟು ಮಾಡಿ ಕೊಟ್ಟೆವು? ಅತಿಥಿ ಅಭ್ಯಾಸವನ್ನು ಸಕ್ಕರಿಸಲು ನಮ್ಮಂತ ಪುರೋಹಿತರಲ್ಲದೆ ಮುರಗಳು ಏನಾದರೂ ಉಪಯೋಗಿಸುವ? ಈ ಕಾಯವು ಸ್ಥಿರವಾಯ್ತಲ್ಲ, ಈ ಕೀರ್ತಿಗೆ ಸ್ಥಿರವಾಗಿದ್ದು ಸಾಕ್ಷಾತ್ ನಿನ್ನನ್ನು ಶ್ರೀಕೃಷ್ಣ ಮೂರ್ತಿಯಲ್ಲೇ ನಿನ್ನ ಮಗನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದರೆ ಆ ಶ್ರೀಕೃಷ್ಣ ಸಾಕ್ಷಿಯಾಗಿ ನನ್ನ ಅರ್ಧ ದೇಹವನ್ನೇ ಕೊಡುವೆನು. ಇನ್ನು ಸಂತೋಷ ಪಟ್ಟಿದೆ ಸ್ವಾಮಿ. ನೋಡಿದೆಯಾ ಶಿಷ್ಯ? ನೋಡಿದನು ಸ್ವಾಮಿ. ಮಹಾರಾಜರ ಉದಾರ ವಚನಗಳು ಕೇಳಿದ್ದಾಯ್ತು, ನೋಡಿದ್ದಾಯ್ತು. ಗುರುವರ್ಯರೇ, ಇವರ ಉದಾಹರಣೆ ದಯಾಮಾತೇನು ಚೆನ್ನಾಗಿದೆ. ಆದರೆ ಕಾರ್ಯರೂಪದಲ್ಲಿ ಎಷ್ಟೋ ಆದವರನ್ನು ತೋರ್ಪಡಿಸುವ ಇವರ ಭಕ್ತಿ ಮಾರ್ಗವು ವ್ಯರ್ಥವಾಗಿ ಆ ವೈಕುಂಠವೇ ಕಾಣುವುದಲ್ಲ. ಅಹೋ ತಾಮ್ರಧ್ವಜ ಕುಮುದವೇ, ಅಹೋ ಜನಕ, ಇನ್ನು ಈ ರಾಜ ಸಂಪತ್ತುಗಳೆಲ್ಲ ನಿನ್ನಿಗೆ ಒಪ್ಪಿಸಿರುವೆನು. ಆ ಇಬ್ರನ ಮಗನ ರಕ್ಷಣೆಗಾಗಿ ನನ್ನ ದೇಹಾರ್ಥವನ್ನು ಅರ್ಪಿಸಲು ಅರಣ್ಯಕವಾಗಿ ನನ್ನ ಆ ಸಿಂಹನಿ ಕೊಟ್ಟು ಧನ್ಯನಾಗುವೆನು. ನೀವು ಸತ್ಯಸಂಧರಾಗಿ ಈ ರಾಜ್ಯವನ್ನು ಕ್ಷೇಮದಿಂದ ಆಡಿ ಕೀರ್ತಿಯನ್ನು ಪಡೆಯಿರಿ. ತಡಿತಡಿ ರಾಜ, ಹಾಗಲ್ಲ. ಮತ್ತೇನು ಭೂಸರು ತಮರೆ? ಆ ಸಿಂಹದ ನೇಮವನ್ನು ಇನ್ನು ನೀನು ಪೂರ್ತಿ ತಿಳಿಯದೆ ಆತರ ಬರುತ್ತಿರುವಿಯಲ್ಲ. ನಿನ್ನ ದೇಹವನ್ನೇ ಆ ಸಿಂಹವು ಬಯಸಿರುವುದು. ನಿನ್ನ ಪತ್ನಿ ಪುತ್ರನು ಕರಗಸದಿಂದ ಕೊನೆಗಳ ಹಿಡಿದು ಒಬ್ಬರ ಕಣ್ಣೀರು ಸುರಿಸದೆ ನಿನ್ನ ಅರ್ಧ ದೇಹವನ್ನು ಕೊಟ್ಟರೆ ಮಾತ್ರ ಆ ಸಿಂಹವು ನನ್ನ ಮಗನನ್ನು ಬಿಟ್ಟು ಬಿಡುವುದಂದಿತು. ಇದರ ಮೇಲೆ ನಿನ್ನ ಇಷ್ಟ. ಓ ಪ್ರಾಣೇಶ, ನಿನಗೆ ತಿಳಿಯದು ಆ ಸಿಂಹನ ಆಸೆ. ನಿನ್ನ ಹೊರತಾಗಿಯಾದ ನಾನು ನನ್ನ ಅರ್ಧ ಶರೀರವನ್ನು ಆ ಸಿಂಹನಿಗೆ ಅರ್ಪಿಸುವೆನು. ನನಗೆ ಹನುಮತಿಯನ್ನು ಕೊಡುತ್ತ ಅಮ್ಮಯ್ಯ, ನೀನು ಹೇಳುವುದನ್ನು ಸರಿ. ಆದರೆ ಆ ಸಿಂಹವು ಮೈರದ್ದನ ದೇಹವನ್ನೇ ಬಯಸಿರುವುದು. ಆತನ ಹೆಂಡತಿ ಶರೀರವನ್ನು ಬೇಯಿಸಿರುವಲ್ಲ ನೀನು. ಆಹೋ ಇಬ್ರಹ್ಮೋತ್ತಮರೇ, ಅಹೋ ಪುತ್ರೇ, ಆಹೋ ಇಬ್ರಹ್ಮೋತ್ತಮರೇ, ಅಹೋ ತಾಮ್ರಧ್ವಜ ಭೂಪಾಲ, ನಮ್ಮ ತಂದೆ ಶರೀರವು ದೇಹ ಕುಂಗಿರುವುದು ಯಾಕ? ಅಹೋ ದೇವ, ಈ ನನ್ನ ಯೌವನ ಸರರು ಆ ಸಿಂಹಕ್ಕೆ ಹಾವಿನ ಹೊಡೆವನು. ಯಾಕಂದರೆ ತಂದೆ ಮಕ್ಕಳ ಭೇದವಿಲ್ಲ. ಸಿದ್ಧಾಂತರ ಪ್ರಕಾರ ಹಿಂದೆಯೇ ರಾಜ ಶ್ರೀರಾಮಚಂದ್ರನು ತಂದೆ ಪಿತೃವಾಕ್ಯ ಪರಿಪಾಲನಾಗಿ ಕೀರ್ತಿಯನ್ನೇ ಪಡೆವೆನು. ನಾನು ಕೂಡ ಅವರಂತೆ ಕೀರ್ತಿಯನ್ನು ಪಡೆವೆನು. ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ತಾಮ್ರಧ್ವಜ ಭೂಪಾಲ, ಅಹೋ ಸ್ವಾಮಿ, ಆ ಸಿಂಹ ಬೇಡಿದ್ದೇನೆಂದರೆ ಮೈರಧ್ವಜನ ಅರ್ಧ ಶರೀರವನ್ನೇ ಬೇಡಿರುವುದಾಗಲಿ ಆತನ ಮಗನ ಶರೀರವನ್ನು ಬೇಡಿಲ್ಲವಲ್ಲ. ಮಕ್ಕಳ ಭೇದವಿಲ್ಲ ನಾರಾಯಣ. ನೀವು ಈಗ ಕಾಲವನ್ನು ಕಳೆದರೆ ಅರಣ್ಯದಲ್ಲಿ ನನ್ನ ಮಗನು ಸಿಂಹದ ಕೈಯಲ್ಲಿ ಸಿಲುಕಿ ಎದ ಬರುತ್ತಿರುವನು. ಕೊಟ್ಟರೆ ಕೊಡರಿ, ಬಿಟ್ಟರೆ ಬಿಡರಿ. ಅಹೋ ಇಬ್ರೋತ್ತಮರೇ, ನಿಲ್ಲರಿ. ಯಾರ ದೇಹವನ್ನು ತೆಗೆದುಕೊಳ್ಳಬೇಡ್ರಿ. ನನ್ನ ಮಾತಿನಂತೆ ನನ್ನ ಅರ್ಧ ಶರೀರವನ್ನು ತೆಗೆದು ಒಯ್ಯಿರಿ. ಏ ಧರ್ಮ ಸ್ವರೂಪಿನಾದ ಕಾಂತೆ, ಪ್ರಭಾಕರನಾದ ಮಗನೇ, ಕರಗಸವನ್ನು ತೆಗೆದುಕೊಂಡು ಬಂದಿರಿ.
ಕೊಡುವುದಾನವನ್ನು ನಾವು ತೆಗೆದುಕೊಂಬುದಿಲ್ಲ ಎಂದು ಮೊದಲೇ ಹೇಳಿರುವೆವು. ಶಿಷ್ಯ ಇನ್ನು ಹೋಗೋಣ. ಅವರು ಯಾತಕ್ಕೆ ಹೊಂಟರು? ಸ್ವಾಮಿ, ಅವರು ಯಾತಕ್ಕೆ ಹೊಂಟರು? ನಿನ್ನ ಎಡಬಾಗಿನ ಕಣ್ಣಲ್ಲಿ ನೀರು ಬರುವುದನ್ನು ನೋಡಿ ಹೊರಟು ಹೋದರು. ನಾವು ಮಾಡುವ ದಾನವು ವ್ಯರ್ಥವಾಗಿ ಹೋಯ್ತಲ್ಲ ಕಾಂತ. ನೀನು ಹೋಗಿ ಇಬ್ರು ತಮ್ಮ ಕರುತ್ತಾರೋ ಇಲ್ಲ ಎಪ್ರಮೋದಂ ನಡಿಗೆ ರಥವನ್ನು ಬಿಡುವಂತೆ ನಾವೇ ನಿಮ್ಮ ಸ್ವಾಮಿ ನಮ್ಮ ತಂದೆಯು ನಿಮ್ಮನ್ನು ತಕ್ಷಣವೇ ಕರೆಕೊಂಡು ಬರಬೇಕಂತ ಹೇಳಿದರು. ಸ್ವಾಮಿ ಸಜ್ಜನ ಪ್ರೇಮಿ ಸಾಮ್ರಾಜ್ಯಗಳೇ ರಥವನ್ನು ಬಿಟ್ಟಿರೋ ದೈವ ಸ್ವರೂಪಿನಂತ ಬಂದು ಬ್ರಾಹ್ಮಣರೇ, ನಾನು ಮನವೊಪ್ಪೆ ದಾನ ಮಾಡಿದೆ. ಈಗ ಅಳಲು ಅಲ್ಲ, ನನ್ನ ಏತಕ್ಕೆಂದರೆ ಬಲಭಾಗವು ತೆರೆವು ನಿನ್ನ ಮಗನ ಪ್ರಾಣ ಉಳಿಸಲಿಕ್ಕೆ ಸಾರ್ಥಕವಾಯಿತು. ಆದರೆ ನನ್ನ ಎಡಬಾಗು ತೆರೆವು ನಿರರ್ಥಕವಾಯಿತೆಂದು ನನ್ನ ಕೊಡನಲ್ಲಿ ನೀರು ಬಂದವು. ಅಷ್ಟೇ ಆಸೆ ಮಾತರು ಲೇಸವಿಲ್ಲ. ಇನ್ನು ನಿನಗೆ ಅರ್ಥವನ್ನು ನಿನ್ನ ಮಗನ ಪ್ರಾಣವನ್ನು ಉಳಿಸಿಕೊಳ್ಳಕ್ಕೆ ಆ ಪರಮಾತ್ಮ ಸಾಕ್ಷಿಯಾಗಿ ನನ್ನ ಅರ್ಥ ದೇವನ್ನೇ ಕೊಡುವನು. ಮೈರಧ್ವಜ, ನಿನ್ನ ಕುಲದೇವರನ್ನು ನೆನೆಯುತ್ತ ನಿನ್ನ ಅರ್ಧ ಶರೀರವನ್ನು ದಾನವನ್ನು ಕೊಡು. ನೀನು ನಾಟಕ ಸೂತ್ರಧಾರನಾಗಿ ಸಮರ್ಥ ನೀನು
ಭರಿಸಲು ಸಮರ್ಥನು ದೇವ. ಇನ್ನು ಸಾಧುವೋಪಾಯವನ್ನು ಕೊಟ್ಟು ನಮ್ಮನ್ನು ಕಾಪಾಡು ದೇವ. ಮಹಾರಾಜರೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ಈಗ ನನ್ನ ಈಶ್ವರವನ್ನು ತೋರಿಸುವೆನು, ನೋಡು. ನಿನ್ನ ಅಭಿಷ್ಟವು ಇಲ್ಲಿಗೆ ನೆರವೇರಿತು. ರಾಜ ನತಗಲ್ವ ಭೋಜ. ಜನಾರ್ದನ, ಕಾಪಾಡು ಕಾಪಾಡು, ನಮ್ಮನ್ನು ಮಾಡು ಸ್ವಾಮಿ. ನಿನ್ನ ತಲೆದಿನ ಆಶೀರ್ವಾದದಿಂದ ನಾನು ಪರಮ ಪಾವನ ಆಗು. ಇನ್ನು ಮಾರುವೇದದಿಂದ ಬಂದು ಕಾನಾವೇದದಿಂದ ಬಂದು ನನ್ನ ಅರ್ಧದಲ್ಲಿ ಕೊಯ್ದಿದ್ದೇವ. ನೀನು ನಾಟಕ ಸೂತ್ರಧಾರನಾಗಿ ಈ ಇನ್ನು ಸಾಧೋಪದವನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೇವೆ. ನಿನ್ನಗೆ ಜಯವಾಗಲೆಂದು ಆಶೀರ್ವಾದಿಸು. ವ್ಯಕ್ತಿ ಶಕ್ತಿ ಭಕ್ತಿಯಲ್ಲಿ ನಾನೇ ಪ್ರಬಲನೊಂದು ಅಶ್ವದಿಂದ ಬಂದಿಯಾಗಲಿ ನನಗಿಂತ ಮಿಂಚಿದವರು ಇಲ್ಲವೆಂದು ನೀನು ಅರ್ತಿಲ್ಲ. ವ್ಯಕ್ತಿ ಶಕ್ತಿಯ ಭಕ್ತಿಯಲ್ಲಿ ಪ್ರಮಿಳೆ ಬೊಬ್ಬರಾಹನರಿಂದ ಮೈರತ್ನ ಮಹಾರಾಜನಿಂದ ನಿನಗೆ ತಿಳಿಯ ಬಂದಿತು. ನಿನ್ನಗೆ ಇನ್ನಾದರೂ ಬುದ್ಧಿ ತಂದುಕೊಂಡು ವರ್ತಿಸೋನಾಗು ಅರ್ಜುನ. ಬಿಡು ನಿನ್ನ ಹೊರಗೆ ಅರ್ಜುನ. ಆಹೋ ಮಾಧವ, ಅಹೋ ಅರ್ಜುನ. ಅಹೋ ಅರ್ಜುನ, ಕೃಷ್ಣ ಮಹಾರಾಜರಿಗೆ ಆಶೀರ್ವಾದಿಸು. ನಾವು ನಮಸ್ಕರಿಸಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕಾಗಲಿ. ಇದು ಬಿಟ್ಟು ತಾವೇ ಮೊದಲು ಆಶೀರ್ವಾದ ಮಾಡಿದರೆ ನಮಗೇನು ಅನರ್ಥ ಜರುವಂತೆ ಕಾಣುತ್ತದೆ. ಸ್ವಾಮಿ ಸಜ್ಜನ ಪ್ರೇಮಿ ರಾಜ. ಅಹೋ ಸ್ವಾಮಿಗಳೇ, ನೀನು ಹಾಗೆ ಭಾವಿಸಬೇಡ. ಆಶೀರ್ವಾದ ಮಾಡಬಾರದೆ, ಇದರಲ್ಲಿ ತಪ್ಪೇನಿದೆ? ಆಗಲ್ಲ ಸ್ವಾಮಿ. ನೀವು ಬಂದು ತಕ್ಷಣವೇ ನಾವು ವಂದಿಸಿದ ಅನಂತರ ಆಶೀರ್ವಾದ ಮಾಡಬೇಕಾಗಲಿ. ಈ ರೀತಿ ಆಶೀರ್ವಾದ ಮಾಡಿದರೆ ನಮಗೇನು ಕೆಡಗಾಲೆಂದು ಭಾವಿಸಿದೆ. ಸ್ವಾಮಿ ಸಜ್ಜನ ಪ್ರೇಮಿ ನೀನು ಹಾಗೆ ಭಾವಿಸಬೇಡ. ಆತುರದಲ್ಲಿ ನಿನ್ನ ನಮಸ್ಕಾರವನ್ನು ಸ್ವೀಕರಿಸದೆ ಆಶೀರ್ವಾದ ಮಾಡಿದನು ಅಷ್ಟೇ. ಸ್ವಾಮಿ ತಮಗೆ ಆಗುವಂತ ಆತುರವು ಏನಿರುವುದು? ನೀನು ನನ್ನನ್ನು ಬೇಡುವುದಾದರೆ ಆ ಪರಮಾತ್ಮ ಕೃಪೆಯಿಂದ ನೀನು ಬೇಡಿದನ್ನೇ ಆಗಲಿ ಕೊಡುವೆನು. ನೀನೆಂತ ದಾನಶೀಲನೆಂದು ನಿನ್ನಲ್ಲಿಗೆ ನಾವು ಬೇಡಲು ಬಂದಿದ್ದು. ನೀನೆಂತ ದಾನಶೀಲನೆಂದು ಕೀರ್ತಿ ವ್ಯಾಪಿಸಿರುವುದರಿಂದ ನಮ್ಮಂತ ಯಾಚಕರು ಮೇಲಿಂದ ಮೇಲೆ ಬಂದು ನಿನ್ನನ್ನು ಕೋರುವರು. ಯಾಚಕರ ಕೋರಿಕೆಯಂತೆ ಆಗ್ರಹವಾಗದೆ ಮನೋನಿಗ್ರಹದಿಂದ ಆಗ ಬಾ ಹೋಗಿ ಬಾ ಎಂಬ ನಮಗಳನ್ನು ಹೇಳದೆ ತಕ್ಷಣವೇ ಕೊಡಲು ಐಶ್ವರ್ಯಶಾಲಿ ಎಂದು ನಾವು ಇಲ್ಲಿಗೆ ಬಂದಿತ್ತು. ಸ್ವಾಮಿ ತಾವ್ಯಾರು? ತಮ್ಮ ದೇಶ ಯಾವುದು? ಸೌರ್ಯ ದೇಶವನ್ನು ಮುಚ್ಚಿ ಹೊರಸೂಸುವ ಈತನ್ಯಾರು? ಅಹೋ ರಾಜ, ನಮ್ಮದು ಕಾಮದೇಶವು. ಈಗ ಸೀದರಪುರಿಯಲ್ಲೇ ವಾಸವಾಗಿರುವೆವು. ನಾನು ಹರಿಶರ್ಮನು. ಅಧ್ಯಾಪಕನಾಗಿ ವಿದ್ಯಾಮೃತವನ್ನು ಬೋಧಿಸುತ್ತಾ ಶಿಷ್ಯರ ಸಂಖ್ಯೆಯನ್ನು ವೃದ್ಧಿಪಡಿಸುತ್ತಾ ಕಾಲವನ್ನು ಕಳೆಯುತ್ತಿರುವೆನು. ಈತನು ನನಗೆ ಪರಮ ಆಪ್ತ ಶಿಷ್ಯನು. ಹೆಸರು ವಿಜಯ ಶರ್ಮ. ಸದಾ ನನ್ನ ನುಡಿಯಾಡಿದಂತೆ ಇದ್ದು ಎನ್ನೊಡನೆ ಶುಶ್ರೂಷೆಯನ್ನು ಮಾಡಬೇಕೆಂದು ಶುಶ್ರೂಷೆಯನ್ನು ಮಾಡುತ್ತಿರುವೆನು. ಅಹೋ ಹರಿಶರ್ಮರೇ, ನಿಮಗೆ ಮಕ್ಕಳಿರುವರೆ? ನಿಮ್ಮ ಕುಟುಂಬ ಕ್ಷೇಮಾಭಿವೃದ್ಧಿಗಳೇ
ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ಮಹಾರಾಜರೇ, ಅಹೋ ಹರಿಶರ್ಮರೇ, ನನಗೆ ಬಹುಮಂದಿ ಮಕ್ಕಳಿರುವರು. ಈ ವಿಶ್ವವಷ್ಟೇ ನನ್ನ ಕುಟುಂಬ. ಇದರ ಆರವಾರಕನಾಗಿದ್ದು ಈಗ ನನ್ನ ಶಾಂತಿ ಲಕ್ಷ್ಮಿಯು ನಿಮ್ಮಂತವರ ದಾತಿರ ಸ್ವಾಧೀನವಾಗಿದ್ದಾಳೆ. ಮಹಾರಾಜರೇ, ರೆಡಿ ಮಾಡಿ ಅಂಬೋ ಕಥೆಗಳೆಲ್ಲ ಇಟ್ಬಿಡು. ಮುಂದೇನು ಸುಮ್ಮನಾದರೆ ನಿಮ್ಮ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಸಂಕೋಚದ ಏರೇ ದೇವ ಭಕ್ತಜನೋ ಜೀವ. ಕೇಳಿದ್ಯಾ ವಿಜಯ ಶರ್ಮಾ? ಮಹಾರಾಜರ ಉದಾರ ವಚನಗಳು, ಯಾಚಕರ ಯೋಗಕ್ಷೇಮಗಳನ್ನು ವಿಚಾರ ಮಾಡಿ ಎಷ್ಟು ಸಂತೋಷಪಡಿಸುವರು ನೋಡು. ಹೌದು ಗುರುವರ್ಯ, ಮಹಾರಾಜರ ಶಾಂತ ಚಿತ್ತದಿಂದ ನಮ್ಮಲ್ಲಿ ವರ್ತಿಸುವರು. ಕೆಲವು ಭಾಗ್ಯವಂತರು ಯಾಚಕರನ್ನು ಕಂಡ ಕೂಡಲೇ ಆಚೆಗೆ ನಿಲ್ಲರಿ ಎಂದು ಯೋಚನವಿಲ್ಲದಂತೆ ಮಾತನಾಡಿ ಬಿಡುವರು. ಪ್ರಸ್ತುತ ಮಹಾರಾಜರು ಎಷ್ಟೋ ಆದವರನ್ನು ತೋರ್ಪಡಿಸುವರು. ಅನ್ನಕ್ಕಿಂತ ಆದರಣೆ ಹೆಚ್ಚಲ್ಲದೆ ಯಾರು ಮೊದಲು ಅದನ್ನು ಆಧರಿಸುವರೋ ಅವರಲ್ಲಿ ನಮ್ಮ ಅನುಗ್ರಹವಿರುವುದೆಂದು ತಿಳಿಯಲಾಯಿತು. ಏ ಸ್ವಾಮಿ, ಮಹಾರಾಜರೇ, ತಾವು ಏನನ್ನ ಬಯಸಿ ನನ್ನಲ್ಲಿಗೆ ಬಂದಿರುವರು ತಿಳಿಯಲಿಲ್ಲ. ಸ್ವಲ್ಪ ಅದನ್ನು ಇಷ್ಟು ದಯ ಮಾಡಿಸಿದ್ರೆ ಈ ಸೇವಕನ್ನು ನಿರ್ವಹಿಸರಲ್ಲ. ಸ್ವಾಮಿ ಭಕ್ತಜನ ಜೀವ. ಹೇ ರಾಜವರ್ಯ, ಅಹೋ ಸ್ವಾಮಿಗಳೇ, ಏನು ಹೇಳಲು ಜರುಗಿದ ಆಶ್ಚರ್ಯ. ದರಿದ್ರನಿಗೆ ದೈನ್ಯತ್ವ, ಸಾಹುಕಾರನಿಗೆ ಉದಾರತ್ವದಲ್ಲಿ ಲೋಕ ಕಲ್ಯಾಣವಿರುವುದು. ನಾನು ಬಹುಮಂದಿ ಮಕ್ಕಳನ್ನಾಗಿದ್ದರೂ ಅವರ ಪೋಷಣೆ ಸ್ವಯಂ ಧೀರನಂತೆ ಲೋಕಾನುಭವ ಪಡೆಯಲು ಬಿಟ್ಟಿದ್ದೀನಿ. ಈಗ ಅವರು ನನ್ನನ್ನು ಮರೆತಿರುವರೋ ಏನೋ. ನನ್ನಲ್ಲಿರುವ ಶಕ್ತಿಗಳನ್ನು ಕಸಿದುಕೊಂಡು ನಿಶತನ್ನಾಗಿ ಮಾಡಿರುವರು. ಆದರೆ ಮಹಾರಾಜರೇ, ಅಹೋ ಸ್ವಾಮಿಗಳೇ, ಹಿರಿಯ ಮಗನ ಭಾರ ಮಾತ್ರ ನನ್ನ ಪಾಲಿಗೆ ಬಂದಿದೆ. ನನ್ನ ಮಗನ ಲಗ್ನಕ್ಕೋಸ್ಕರ ನಿಮ್ಮಂತವರನ್ನು ಧನ ಸಹಾಯ ಮಾಡಿರೆಂದು ಕೇಳಲು ಬಂದಿರು ಅಷ್ಟೇ. ಗುರುವರ್ಯ, ರಾಜವರ್ಯ, ಏ ಗುರುವರ್ಯ, ಸ್ವಾಮಿ ಸ್ವಾಮಿ, ಮಹಾರಾಣಿ, ನಿನ್ನ ಮಗನ ಮದುವೆಯ ಖರ್ಚಿನ ವೆಚ್ಚ ಭಾರ ನಮಗಿರಲಿ. ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ಗುರುವರ್ಯ, ಲೋಕದಲ್ಲಿ ಪುರುಷರೆಂದೇ ದಾನಶೀಲರೆಂದು ಹರಿತಿದ್ದೆ. ಆದರೆ ಸ್ತ್ರೀಯರು ಸಹ ಪರೋಪಕಾರಗಳನ್ನು ಮಾಡಿಬಿಡುವರೆಂದು ಈ ಕುಮ್ಮದ್ವತಿಯಿಂದಲೇ ಎನ್ನಗೆ ತಿಳಿಯಲಾಯಿತು. ಇಂಥ ಸ್ತ್ರೀ ಪುರುಷರನ್ನು ಪಡೆದ ಬರದ ಮಾತೇ ಧನ್ಯಳಲ್ಲವೇ? ಅಮ್ಮ, ನೀವು ಹೇಳಿದಂತೆ ನನ್ನ ಮಗನ ಲಗ್ನ ಭಾರ ಮಾತ್ರ ನೀನು ಒಗಿಸಿವಿ, ಸಂತೋಷ. ಆದರೆ ಮೈರಧ್ವಜ ಮಹಾರಾಜರು ತಾವು ಬೇಕಾದ್ದು ಬೇಡಿರೆಂದು ವಚನವನ್ನು ಕೊಟ್ಟಿರುವೆನು. ಅಮ್ಮ ಕುಮದ್ವತಿ, ನಾನು ನನ್ನ ಮಗನು ನನ್ನ ಶಿಷ್ಯನು ಅರಣ್ಯದಲ್ಲಿ ಹಿಡಿದುಕೊಂಡು ಬರುವಾಗ ದಾರಿಯನ್ನು ತಪ್ಪಿ ಅರಣ್ಯ ಮಾರ್ಗವನ್ನು ಹಿಡಿದುಕೊಂಡು ಬರುವಾಗ ಒಂದು ದೊಡ್ಡ ಸಿಂಹವು ಏಕಾಏಕಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡಿತು. ನನ್ನ ಮಗನನ್ನ ಕೊಲ್ಲದೆ ಮನುಷ್ಯರೇ ಮಾತನಾಡಿದಂತೆ ಮಾತಾಡಿ, ಹೇ ವಿಪ್ರೋತ್ತಮ, ಹೇಗೆ ಚಿಂತಿಸಿವಿ? ಅಯ್ಯೋ, ಮುಂದಿನ ಸಂಗತಿ ಏನೆಂದು ಹೇಳಲಿ? ಅಹೋ ವಿಪ್ರವರ್ಯ, ಮಹಾರಾಜರೇ, ಬಲವಂತಿಗೆ ಏಕಗೈದಿ ಚರ್ಯ ನಡೆದ ಸಂಗತಿಯನ್ನು ಮೊದಲೇ ಹೇಳಿ. ರಾಜನೇ, ಏನೆಂದು ಹೇಳಲಿ? ಆ ಸಿಂಹವು ಹೇಳಿದ್ದೇನೆಂದರೆ, ಎಲ ವಿಪ್ರೋತ್ತಮ, ನೀನು ನನ್ನಿಂದ ನಿನ್ನ ಮಗನನ್ನು ಬಿಡಿಸಿಕೊಂಡು ಹೋಗಲಾರೆ, ಸುಮ್ಮನೆ ಹಿಂದಕ್ಕೆ ಹೋಗ ಅಂದಿತು. ಅದಕ್ಕೆ ನಾನು, ಎಲ ಸಿಂಹರಾಜನೇ, ಇದ್ದಮ್ಮ ಮಗನನ್ನು ನಿನ್ನ ವಶಕ್ಕೆ ಕೊಟ್ಟರೆ ನಾನು ಪುತ್ರಹೀನನಾಗಲಿಲ್ಲ. ಎಷ್ಟು ಅಂಗಲಾಸಿ ಬೇಡಿಕೊಂಡರೂ ಅದು ಕೇಳಲಿಲ್ಲ. ನನ್ನನ್ನೇ ತಿಂದು ತೃಪ್ತಿಪಡಿ ಎಂದು ಎಷ್ಟು ಅಂಗಲಾಸಿ ಬೇಡಿಕೊಂಡರೂ ಅದು ಕೇಳಲಿಲ್ಲ. ಈ ನನ್ನ ಶಿಷ್ಯನನ್ನಾದರೂ ಕೇಳಿ ನೋಡಿರಿ. ಹೌದು ಮಹಾರಾಜರೇ, ನಾನು ಕೂಡ ಹೇ ಕೇಶರಿಯೇ,
ನಮ್ಮ ಗುರಗಳು ದೇಹವು ಮುದಿತನದಿಂದ ಖಂಡ ಮಾಂಸಗಳು ಇರವದಿಲ್ಲಂದು ಯೌವನ ಭರಿತವಾದ ಎಲ್ಲ ಖಂಡ ಮಾಂಸವನ್ನಾದರೂ ತೆಗೆದುಕೊಂಡು ನಮ್ಮ ಗುರಗಳ ಪುತ್ರನನ್ನು ಬಿಟ್ಟು ಬಿಡು ಎಂದು ಹೇಳಿದ ಕಾಲಕ್ಕೂ ಅದು ಕೇಳಲಿಲ್ಲ. ರಾಜ ರವಿಕೋಟಿ ತೇಜ. ಆಹಾ, ಏನಿಲ್ಲ ಆಶ್ಚರ್ಯ, ನಮ್ಮ ರಾಜ್ಯದಲ್ಲಿ ಪೂರ್ವ ಜನರು ಇಲ್ಲ, ಇದ್ದರೂ ಅವು ಯಾರನ್ನು ಬಳಸಲಿಲ್ಲ. ಮುಂದಿನ ಸಂಗತಿ ಏನಬಹುದು ಇಸಲವಾಯ್ತಂದಿರಿ. ರಾಜಾಗ್ರಗಂಡನೇ, ನಾನು ಧೈರ್ಯಗೊಂಡು ಎಲೈ ಸಿಂಹವೇ, ನನ್ನ ಶಿಷ್ಯನ ದೇಹದ ಮಾಂಸವನ್ನು ಒಳ್ಳೆನೆಂದು ಹೇಳುತ್ತಿರುವಿಯಲ್ಲ, ಇದಕ್ಕೆ ಕಾರಣವೇನು? ಅಷ್ಟರಲ್ಲಿ ಆ ಸಿಂಹವು, ಎಲೈ ಇಪ್ರಾತಮ, ನಿನ್ನ ಮಗನನ್ನು ಬಿಡಿಸಿಕೊಳ್ಳಬೇಕಾದರೆ, ನಿನ್ನ ಮಗನ ಪ್ರಾಣ ಉಳಿಯಬೇಕಾದರೆ ಮಹೀಬಾಲನಾದ ಮಹಿರಿದ್ದನ ದೇಹದೋಳು ನಿನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ನನ್ನಿಂದ ಆ ಸಿಂಹನಿಗೆ ಏನಾದರೂ ಪ್ರಯೋಜನ ಇದೆಯಾ? ಅಂಜದ ಹೇಳು. ಅಹೋ ವಿಪ್ರವರಿಯ, ಮೈರದ್ದನ ದೇಹದಲ್ಲಿ ಅರ್ಧ ಶರೀರವನ್ನು ಕೊಟ್ಟಿ ಎಂದರೆ ನಿನ್ನ ಮಗನನ್ನು ಬಿಟ್ಟು ಬಿಡುವುದಂದಿತು. ನೀನು ಈ ನಿನ್ನ ಶರೀರವನ್ನು ಕೊಟ್ಟಿ ಎಂದರೆ ನಿನ್ನ ಉದಾರ ಗುಣಭಕ್ತಿ ಸ್ಥಿರವಾಗಿ ನಿಲ್ಲುವುದು. ನಿನ್ನ ದಾನವನ್ನು ಕೊಟ್ಟರೆ ಕೊಡುರಿ, ಬಿಟ್ಟರೆ ಬಿಡಿರಿ. ಬಲವಂತಿಯಿಂದ ಕೊಟ್ಟರೆ ಎಷ್ಟು ಮಾಟಿ ಕೊಟ್ಟೆವು. ಅತಿಥಿ ಅಭ್ಯಾಸವನ್ನು ಸಕ್ಕರಿಸಲು ನಮ್ಮಂತ ಪುರೋಹಿತರಲ್ಲದೆ ಮುರಗಳು ಏನಾದರೂ ಉಪಯೋಗಿಸುವ. ಈ ಕಾಯವು ಸ್ಥಿರವಾಯ್ತಲ್ಲ, ಈ ಕೀರ್ತಿಗೆ ಸ್ಥಿರವಾಗಿದ್ದು ಸಾಕ್ಷಾತ್ ನಿನ್ನನ್ನು ಶ್ರೀಕೃಷ್ಣ ಮೂರ್ತಿಯಲ್ಲೇ ಭಾವಿಸಿ ನಿನ್ನ ಮಗನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದರೆ ಆ ಶ್ರೀಕೃಷ್ಣ ಸಾಕ್ಷಿಯಾಗಿ ನನ್ನ ಅರ್ಧ ದೇಹವನ್ನೇ ಕೊಡುವೆನು. ಇನ್ನು ಸಂತೋಷ ಪಟ್ಟಿದೆ ಸ್ವಾಮಿ. ನೋಡಿದೆಯಾ ಶಿಷ್ಯ? ನೋಡಿದನು ಸ್ವಾಮಿ. ಮಹಾರಾಜರ ಉದಾರ ವಚನಗಳು ಕೇಳಿದ್ದಾಯ್ತು, ನೋಡಿದ್ದಾಯ್ತು. ಗುರುವರ್ಯರೇ, ಇವರ ಉದಾಹರಣೆ ದಯಾಮಾತೇನು ಚೆನ್ನಾಗಿದೆ. ಆದರೆ ಕಾರ್ಯರೂಪದಲ್ಲಿ ಎಷ್ಟೋ ಆದವರನ್ನು ತೋರ್ಪಡಿಸುವ ಇವರ ಭಕ್ತಿ ಮಾರ್ಗವು ವ್ಯರ್ಥವಾಗಿ ಆ ವೈಕುಂಠವೇ ಕಾಣುವುದಲ್ಲ. ಅಹೋ ತಾಮ್ರಧ್ವಜ ಕುಮುದವೇ, ಅಹೋ ಜನಕ, ಇನ್ನು ಈ ರಾಜ ಸಂಪತ್ತಿನೆಲ್ಲ ನಿನ್ನಿಗೆ ಒಪ್ಪಿಸಿರುವೆನು. ಆ ಇಬ್ರನ ಮಗನ ರಕ್ಷಣೆಗಾಗಿ ನನ್ನ ದೇಹಾರ್ಥವನ್ನು ಅರ್ಪಿಸಲು ಅರಣ್ಯಕವಾಗಿ ನನ್ನ ಆ ಸಿಂಹನಿ ಕೊಟ್ಟು ಧನ್ಯನಾಗುವೆನು. ನೀವು ಸತ್ಯಸಂಧರಾಗಿ ಈ ರಾಜ್ಯವನ್ನು ಕ್ಷೇಮದಿಂದ ಆಡಿ ಕೀರ್ತಿಯನ್ನು ಪಡೆಯಿರಿ. ತಡಿತಡಿ ರಾಜ, ಹಾಗಲ್ಲ. ಮತ್ತೇನು ಭೂಸರು ತಮ್ಮರೇ? ಆ ಸಿಂಹದ ನೇಮವನ್ನು ಇನ್ನು ನೀನು ಪೂರ್ತಿ ತಿಳಿಯದೆ ಆತರ ಪಡುತ್ತಿರುವಿಯಲ್ಲ. ನಿನ್ನ ದೇಹವನ್ನೇ ಆ ಸಿಂಹವು ಬಯಸಿರುವುದು. ನಿನ್ನ ಪತ್ನಿ ಪುತ್ರನು ಕರಗಸದಿಂದ ಕೊನೆಗಳ ಹಿಡಿದು ಒಬ್ಬರ ಕಣ್ಣೀರು ಸುರಿಸದೆ ನಿನ್ನ ಅರ್ಧ ದೇಹವನ್ನು ಕೊಟ್ಟರೆ ಮಾತ್ರ ಆ ಸಿಂಹವು ನನ್ನ ಮಗನನ್ನು ಬಿಟ್ಟು ಬಿಡುವುದಂದಿತು. ಇದರ ಮೇಲೆ ನಿನ್ನ ಇಷ್ಟ. ಓ ಪ್ರಾಣೇಶ, ನಿನಗೆ ತಿಳಿಯದು ಆ ಸಿಂಹನ ಆಸೆ. ನನ್ನ ಹರ್ತಾಂಗಿಯಾದ ನಾನು ನನ್ನ ಅರ್ಧ ಶರೀರವನ್ನು ಆ ಸಿಂಹನಿಗೆ ಅರ್ಪಿಸುವೆನು. ನನಗೆ ಹನುಮತಿಯನ್ನು ಕೊಡುತ್ತ ಅಮ್ಮಯ್ಯ, ನೀನು ಹೇಳುವುದನ್ನು ಸರಿ. ಆದರೆ ಆ ಸಿಂಹವು ಮೈರದ್ದನ ದೇಹವನ್ನೇ ಬಯಸಿರುವುದು. ಆತನ ಹೆಂಡತಿ ಶರೀರವನ್ನು ಬೇಯಿಸಿರುವಲ್ಲ ನೀನು. ಅಹೋ ಇಬ್ರಹ್ಮೋತ್ತಮರೇ, ಅಹೋ ಪುತ್ರೇ, ಅಹೋ ಇಬ್ರಹ್ಮೋತ್ತಮರೇ, ಅಹೋ ತಾಮ್ರಧ್ವಜ ಭೂಪಾಲ, ನಮ್ಮ ತಂದೆ ಶರೀರವು ದೇಹ ಕುಂಗಿರುವುದು ಯಾಕ? ಅಹೋ ದೇವ, ಈ ನನ್ನ ಯೌವನ ಸರರು ಆ ಸಿಂಹಕ್ಕೆ ಆವೇಶ ಹೊಡೆವನು. ಯಾಕಂದರೆ ತಂದೆ ಮಕ್ಕಳ ಭೇದವಿಲ್ಲ. ಸಿದ್ಧಾಂತರ ಪ್ರಕಾರ ಹಿಂದೆಯೇ ರಾಜ ಶ್ರೀರಾಮಚಂದ್ರನು ತಂದೆ ಪಿತೃವಾಕ್ಯ ಪರಿಪಾಲನಾಗಿ ಕೀರ್ತಿಯನ್ನೇ ಪಡೆವೆನು.
ನಾನು ಕೂಡ ಅವರಂತೆ ಕೀರ್ತಿಯನ್ನು ಪಡೆವೆನು. ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ತಾಮ್ರಧ್ವಜ ಭೂಪಾಲ, ಓ ಸ್ವಾಮಿ, ಆ ಸಿಂಹ ಬೇಡಿದ್ದೇನೆಂದರೆ ಮೈರುದ್ಧಜನ ಅರ್ಧ ಶರೀರವನ್ನೇ ಬೇಡಿರುವುದಾಗಲಿ ಆತನ ಮಗನ ಶರೀರವನ್ನು ಬೇಡಿಲ್ಲವಲ್ಲ. ನೀವು ಈಗ ಕಾಲವನ್ನು ಕಳೆದರೆ ಅರಣ್ಯದಲ್ಲಿ ನನ್ನ ಮಗನು ಸಿಂಹದ ಕೈಯಲ್ಲಿ ಸಿಲುಕಿ ಎದ ಬರುತ್ತಿರುವನು. ಕೊಟ್ಟರೆ ಕೊಡರಿ, ಬಿಟ್ಟರೆ ಬಿಡರಿ. ಅಹೋ ಇಬ್ರೋತ್ತಮರೇ, ನಿಲ್ಲರಿ. ಯಾರ ದೇಹವನ್ನು ತೆಗೆದುಕೊಳ್ಳಬೇಡ್ರಿ. ನನ್ನ ಮಾತಿನಂತೆ ನನ್ನ ಅರ್ಧ ಶರೀರವನ್ನು ತೆಗೆದು ಒಯ್ಯಿರಿ. ಏ ಧರ್ಮ ಸ್ವರೂಪಿನಾದ ಕಾಂತೆ, ಪ್ರಭಾಕರನಾದ ಮಗನೇ, ಕರಗಸವನ್ನು ತೆಗೆದುಕೊಂಡು ಬಂದಿರಿ. ಕೊಡದಾನವನ್ನು ನಾವು ತೆಗೆದುಕೊಂಬೋದಿಲ್ಲ ಎಂದು ಮೊದಲೇ ಹೇಳಿರುವವು. ಶಿಷ್ಯ ಇನ್ನು ಹೋಗೋದು. ಅವರು ಯಾತಕ್ಕೆ ಹೊಂಟರು? ಸ್ವಾಮಿ, ಅವರು ಯಾತಕ್ಕೆ ಹೊಂಟರು? ನಿನ್ನ ಎಡಬಾಗಿನ ಕಣ್ಣಲ್ಲಿ ನೀರು ಬರುವುದನ್ನು ನೋಡಿ ಹೊರಟು ಹೋದರು. ನಾವು ಮಾಡುವ ದಾನವು ವ್ಯರ್ಥವಾಗಿ ಹೋಯ್ತಲ್ಲ ಕಾಂತ. ದಾನವನ್ನು ಕೊಟ್ಟು ನಾನಲ್ಲ, ನೀನು ಹೋಗಿ ಇಬ್ರು ಕರುತ್ತಾರೋ. ಇಲ್ಲ ಎಪ್ರಮೋದಂ ನಡಿಗೆ ರಥವನ್ನು ಬಿಡುವಂತೆ ನಾವೇ ಸ್ವಾಮಿ ನಮ್ಮ ತಂದೆಯು ನಿಮ್ಮನ್ನು ತಕ್ಷಣವೇ ಕರೆಕೊಂಡು ಬರಬೇಕಂತ ಹೇಳಿದರು. ಸ್ವಾಮಿ ಸಜ್ಜನ ಪ್ರೇಮಿ. ತಾಮ್ರಧ್ವಜವೇ, ರಥವನ್ನು ದೈವ ಸ್ವರೂಪಿನಂತ ಬಂದು ಬ್ರಾಹ್ಮಣರೇ, ನಾನು ಮನವೊಪ್ಪೆ ದಾನ ಮಾಡಿದೆ. ಈಗ ಅಳಲು ಅಲ್ಲ, ನನ್ನ ಏತಕ್ಕೆಂದರೆ ಬಲಭಾಗವು ತೆರೆವು ನಿನ್ನ ಮಗನ ಪ್ರಾಣ ಉಳಿಸಲಿಕ್ಕೆ ಸಾರ್ಥಕವಾಯಿತು. ಆದರೆ ನನ್ನ ಎಡಭಾಗವು ತೆರೆವು ನಿರರ್ಥಕವಾಯಿತೆಂದು ನನ್ನ ಕೊಡನಲ್ಲಿ ನೀರು ಬಂದವು. ಅಷ್ಟೇ, ಆಸೆ ಮಾತರು ಲೇಸವಿಲ್ಲ. ಇನ್ನು ನಿನಗೆ
ಪ್ರಾಣವನ್ನು ಉಳಿಸಿಕೊಳ್ಳಕ್ಕೆ ಆ ಪರಮಾತ್ಮ ಸಾಕ್ಷಿಯಾಗಿ ನನ್ನ ಅರ್ಧ ದೇಹವನ್ನೇ ಕೊಡುವನು. ಅಹೋ ಮೈರಧ್ವಜ, ನಿನ್ನ ಕುಲದೇವರನ್ನು ನಿಮಿತ್ತ ನಿನ್ನ ಅರ್ಧ ಶರೀರವನ್ನು ದಾನವನ್ನು ಕೊಡು. ಹಾಗೆ ಆಗಿದೆ. ನೀನು ನಾಟಕ ಸೂತ್ರಧಾರನಾಗಿ ಪರಿಪರಿಸಲು ಸಮರ್ಥ ದೇವ. ನೀನು ಸಾಧುವೋಪಾಯವನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೇವ. ಮಹಾರಾಜರೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ಈಗ ನನ್ನ ಈಶ್ವರವನ್ನು ತೋರಿಸುವೆನು, ನೋಡು. ನಿನ್ನ ಅಭಿಷ್ಟವು ಇಲ್ಲಿಗೆ ನೆರವೇರಿತು. ರಾಜ ನತಗಲ್ಭ ಭೋಜ. ಜನಾರ್ದನ, ಕಾಪಾಡು ಕಾಪಾಡು, ನಮ್ಮನ್ನು ಮಾಡು ಸ್ವಾಮಿ. ನಿನ್ನ ತಲೆದಿನ ಆಶ್ರಯದಿಂದ ನಾನು ಪರಮ ಪಾವನ ಇನ್ನು ಮಾರುವೇದದಿಂದ ಬಂದು ಕಾನಾವೇದದಿಂದ ಬಂದು ನನ್ನ ಅರ್ಧ ಶರೀರ ಕೊಯ್ದಿದ್ದೇವ. ನೀನು ನಾಟಕ ಸೂತ್ರಧಾರನಾಗಿ ಈ ಇನ್ನು ಸಾಧೋಪದವನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೇವ. ನಿನ್ನಗೆ ಜಯವಾಗಲೆಂದು ಆಶೀರ್ವಾದಿಸು. ವ್ಯಕ್ತಿ ಶಕ್ತಿ ಭಕ್ತಿಯಲ್ಲಿ ನಾನೇ ಪ್ರಬಲನೊಂದು ಅಶ್ವದಿಂದ ಬಂದಿಯಾಗಲಿ ನನಗಿಂತ ಮಿಂಚಿದವರು ಇಲ್ಲವೆಂದು ನೀನು ಅರ್ತಿಲ್ಲ. ವ್ಯಕ್ತಿ ಶಕ್ತಿಯ ಭಕ್ತಿಯಲ್ಲಿ ಪ್ರಮಿಳೆ ಬೊಬ್ಬರಾಹನರಿಂದ ಮೈರತ್ನ ಮಹಾರಾಜನಿಂದ ನಿನಗೆ ತಿಳಿಯ ಬಂದಿತು. ನಿನ್ನಗೆ ಇನ್ನಾದರೂ ಬುದ್ಧಿ ತಂದುಕೊಂಡು ವರ್ತಿಸೋನಾಗು ಅರ್ಜುನ. ಬಿಡು ನಿನ್ನವರಾಗ ಅರ್ಜುನ. ಆಹೋ ಮಾಧವ, ಅಹೋ ಅರ್ಜುನ, ಅಹೋ ಅರ್ಜುನ, ಕೃಷ್ಣ ಕಪ್ಪ ಕಾಣಿಕೆಗಳನ್ನು ಬರಲಿದ್ದಾಯಿತು. ವರುಷ ಅವಧಿ ಸಹ ಮುಗಿಯುತ್ತ
ಇನ್ನು ನಿನ್ನ ಇನ್ನು ಎನ್ನಗೆ ಸರಿಸಮಾನರಿಲ್ಲವೆಂದು ಒಡಿ ನಗಾರಿ ಇಡೀ ವ್ಯಕ್ತಪಡಿಸುವ ಮಾಧವ ಪಾಂಡವರ ಮೇಲೆ ಇರಲಿ ನಿನ್ನ ಜೀವ. ಅರ್ಜುನ, ನಾರಾಯಣ, ಹೇ ಮಧ್ಯಪಾಂಡವ, ಏ ಮುರಾರಿ, ನಮ್ಮ ಅಶ್ವಮೇಧ ಯಾಗವು ಇಂದಿಗೆ ಪೂರ್ತಿ ಆಯಿತು. ಹೌದೇ ಸ್ವಾಮಿ? ನಾವು ದನ ಎಂದು ಜೇವೇರಿಯನ್ನು ಓಡಿಸುತ್ತಾ ನಮ್ಮ ಮಂದಿರಕ್ಕೆ ಹೋಗೋಣ ನಡಿ. ನಿನ್ನ ಇಷ್ಟದಂತೆ ಆಗಲಿ ನಾರಾಯಣ. Thank you.